ಎಲ್ಲರಿಗೂ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್. ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರದ ಧ್ಯಾನ ಸತ್ಸಂಗ ಸ್ವಾಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ ಮಾಸ್ಟರ್ಸ್. ಸ್ವಾಗತದೊಂದಿಗೆ ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂಥ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳು. ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳು. ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳು. ನನ್ನ ತಂದೆ ತಾಯಿಗಳಿಗೂ ಹಾಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್, ಇವತ್ತಿನ ಸ್ವಾಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ನಾವು ಮಹಾ ಅವತಾರ್ ಬಾಬಾಜಿಯವರೊಡನೆ ಸಂಭಾಷಣೆ ಎನ್ನುವ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದೇವೆ. ನಾವು ನಿನ್ನೆ ವಿವಿಧ ಪ್ರಶ್ನೆಗಳು ಅನ್ನೋದ ಶೀರ್ಷಿಕೆಯಲ್ಲಿ ಬಾಬಾಜಿಯವರು ನಾವು ಆತ್ಮ ಅಲ್ಲದೆ ನಾವು ಒಂದು ಜ್ಯೋತಿ ಅಂತ ತಿಳ್ಕೋಬೇಕು. ಜ್ಯೋತಿ ಅಂತ ಅನ್ಕೊಂಡಾಗ ಏನ್ ಆಗ್ತೀವಂದ್ರೆ ನಾವು ನಿಖರವಾದ ಆ ಬೆಳಕನ್ನ ನಾವು ಅಷ್ಟೇ ಬೆಳಕಲ್ಲದೆ ನಮ್ಮ ಮುಂದೆ ಇರುವ ಎಲ್ಲ ದೀಪಗಳು ಅಂದ್ರೆ ಎಲ್ಲ ಆತ್ಮಗಳಲ್ಲಿಯೂ ಜ್ಯೋತಿಯನ್ನ ಹಚ್ಚೋದು ನನ್ನ ಆತ್ಮದ ಕೆಲಸವಾಗಿದೆ. ಅಂದ್ರೆ ತಾವು ಒಂದು ಆತ್ಮ ಅಂತ ಅರಿವು ಮೂಡಿಸೋದು ಅವ್ರದ್ದು ಬಾಬಾಜಿಯವರು ನನ್ನ ಆತ್ಮದ ಅದು ಉದ್ದೇಶವಾಗಿದೆ ಅಂತ ತುಂಬಾ ಚೆನ್ನಾಗಿ ನಿನ್ನೆ ಬಾಬಾಜಿಯವರು ತಮ್ಮ ಕಾರ್ಯ ಅಂದ್ರೆ ತಮ್ಮ ಆತ್ಮದ ಕಾರ್ಯ ಏನು ಅಂತ ನಮ್ಗೆ ನಿನ್ನೆ ತುಂಬಾ ಚೆನ್ನಾಗಿ ವಿವರಣೆ ನೀಡಿದ್ದಾರೆ ಮಾಸ್ಟರ್ಸ್. ಅದರ ಮುಂದಿನ ಭಾಗವನ್ನ ನಾವು ಎಲ್ಲ ಇವತ್ತು ನೋಡೋಣ ಮಾಸ್ಟರ್ಸ್. ಇವತ್ತಿನ ಭಾಗದ ಶೀರ್ಷಿಕೆ ಭೌತಿಕ ಅಮರತ್ವದ ರಹಸ್ಯ ಅಂತ ಇವತ್ತಿನ ಭಾಗದ ಶೀರ್ಷಿಕೆ ಮಾಸ್ಟರ್ಸ್. ಬಾಬಾಜಿ ಆಭಾಸದ ಅಮರತ್ವ ಎನ್ನುವುದು ಮಾನವ ಕುಲದ ಆಳವಾದ ಅಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಆವಾಗ ಪಲ್ಲವಿಯವರು ಹೇಳ್ತಾರೆ, ಬಾಬಾಜಿ ಇದರ ಮೇಲೆ ಸ್ವಲ್ಪ ಬೆಳಕನ್ನು ಚೆಲ್ಲುತ್ತೀರಾ ಅಂತ ಕೇಳಿದಾಗ ಬಾಬಾಜಿ ಹೇಳ್ತಾರೆ, ಬಾಬಾಜಿ ಒಂದು ಕಡೆ ಇತ್ತೀಚಿನ ವರ್ಷಗಳಲ್ಲಿ ಜನರನ್ನು ಹತ್ತಿರ ತರುವಲ್ಲಿ ವಿಜ್ಞಾನವೆಂಬುದು ಅಪರಿಮಿತವಾದ ವಿಕಾಸವನ್ನು ಹೊಂದಿದೆ ಮತ್ತು ಇನ್ನೊಂದೆಡೆಗೆ ಮಾನವ ನಿರ್ಮಿತ ತಂತ್ರಜ್ಞಾನವೂ ಕೂಡ ಅಪಾರವಾದ ಅಜ್ಞಾನವನ್ನು ಬೆಳೆಸಿದೆ. ನೋಡಿ ಮಾಸ್ಟರ್ಸ್, ಎಷ್ಟು ನಿಜ ಅಲ್ವಾ? ಬಾಬಾಜಿ ಅವ್ರು ಹೇಳ್ತಿದ್ದಾರೆ, ಟೆಕ್ನಾಲಜಿ ಅನ್ನೋದು, ವಿಜ್ಞಾನ ಅನ್ನೋದು ತುಂಬಾ ನಮ್ನೆಲ್ಲರನ್ನೂ ಒಂದ್ ಕಡೆ ತುಂಬಾ ವಿಕಾಸಗೊಳಿಸಿದೆ. ಹೊಸ 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 ಒಂದು ಆವಿಷ್ಕಾರಗಳು ಆಗ್ತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ. ಆದ್ರೆ ಈ ತಂತ್ರಜ್ಞಾನ ಅನ್ನೋದು ಅಷ್ಟೇ ಒಂದು ಅಪಾಯಕಾರಿಯಾಗಿದೆ ಅಥವಾ ಅಜ್ಞಾನವನ್ನು ಬೆಳೆಸಿದೆ ಅಲ್ವಾ ಮಾಸ್ಟರ್ಸ್? ಇದೇ ಇಂಟರ್ನೆಟ್ ಅನ್ನ ನಾವು ಈಗ ಈ ಧ್ಯಾನಕ್ಕಾಗಿ ಬಳಸ್ಕೊತಾ ಇದ್ದೀವಿ. ಇದು ಎಷ್ಟು ನಮ್ಗೆ ಒಳ್ಳೆಯ ಒಂದು ಸೇವೆಯನ್ನ, ಒಂದು ಒಳ್ಳೆಯದನ್ನ ಪರಿಣಾಮವನ್ನು ಬೀರ್ತೀವಿ. ಇದನ್ನೇ ಬೇರೆ ಬೇರೆ ರೀತಿಯಲ್ಲಿ ಇವಾಗ ನಮ್ಮ ಯುವ ಜನಾಂಗ ಉಪಯೋಗಿಸ್ಕೊಂಡು ಯುವ ಜನಾಂಗ ಅಡ್ಡ ದಾರಿಯನ್ನು ಹಿಡಿಯಕ್ಕೂ ಕಾರಣ ಆಗಿದೆ ಮಾಸ್ಟರ್ಸ್. ವಿಜ್ಞಾನ ಎಷ್ಟು ಒಳ್ಳೇದು ಮಾಡಿದೆ ಅಷ್ಟೇ ನಮ್ಮ ಪ್ರಕೃತಿಯ ಮೇಲೆ ಅಡ್ಡ ಪರಿಣಾಮವನ್ನು ಬೀರಿದೆ. ಯಾಕಂದ್ರೆ ಬಾಬಾಜಿಯವರು ಹೇಳಿದ್ರು, ಸಿರಿಯನ್ ದೊರೆಯಾಗಿ ನಮ್ಮ ನಕ್ಷತ್ರದಲ್ಲಿ ನಮ್ಮ ಜನರಲ್ಲಿ ನಾವು ಯಾವುದೇ ರೀತಿ ಪ್ರಾಕೃತಿಕವಾಗಿ ಯಾವುದೇ ಹಾನಿ ಮಾಡಲ್ಲ. ಆದ್ರೆ ನಿಮಕ್ಕಿಂತ ನಾವು ಟೆಕ್ನಾಲಜಿಯಲ್ಲಿ ತುಂಬಾ ಮುಂದೆ ಇದ್ದೀವಿ ಅಂತ ಕೂಡ ಬಾಬಾಜಿಯವರು ಹೇಳಿದ್ದಾರೆ ಮಾಸ್ಟರ್ಸ್. ಸೊ ಇದರಿಂದ ನಮ್ಗೆ ಗೊತ್ತಾಗತ್ತೆ, ನಾವು ಈ ಟೆಕ್ನಾಲಜಿಯಿಂದ ನಾವು ಇತ್ತೀಚೆಗೆ ಎಷ್ಟು ನಮ್ಮ ಜೀವನದಲ್ಲಿ ನಮ್ಮ ಮಾನವ ಜನಾಂಗಕ್ಕೆ ಎಷ್ಟು ಹಾನಿ ಉಂಟಾಗಿದೆ ಅಂತ ನಮಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿದೆ. ಅದನ್ನೇ ಬಾಬಾಜಿಯವರು ಹೇಳಿದ್ದಾರೆ. ಪಲ್ಲವಿ ಮೇಡಮ್ ಕೇಳ್ತಾರೆ, ಈ ಅಜ್ಞಾನವು ಎಲ್ಲಿಂದ ಹುಟ್ಟಿತು? ಬಾಬಾಜಿ ಹೇಳ್ತಾರೆ, ಮನಸ್ಸಿನಲ್ಲಿ ಈ ಅಜ್ಞಾನ ಹುಟ್ಟಿಕೊಳ್ಳುತ್ತದೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ನಿರ್ದಿಷ್ಟ ಸ್ಥಾನವಿಲ್ಲ. ಒಂದು ನಾಣ್ಯದ ಎರಡು ಮುಖಗಳಂತೆ ಮನುಷ್ಯನ ಮನಸ್ಸೇ ಋಣಾತ್ಮಕ ಮತ್ತು ಧನಾತ್ಮಕ ವಿಚಾರಗಳನ್ನು ಉತ್ಪತ್ತಿ ಮಾಡುವ ಒಂದೇ ಒಂದು ಸಾಧನ. ಕರೆಕ್ಟ್ ಅಲ್ವಾ ಮಾಸ್ಟರ್ಸ್? ನೋಡಿ ಬಾಬಾಜಿ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ನಮ್ಗೆ ತಿಳಿಯುವಂತ ಭಾಷೆಯಲ್ಲಿ ಬರ್ಸಿದ್ದಾರೆ ಅಂತಂದ್ರೆ, ನಿಜವಾಗ್ಲು ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ. ಅಲ್ಲಿ ಋಣಾತ್ಮಕವಾದ ವಿಚಾರ ಬರೋದಕ್ಕೂ ಧನಾತ್ಮಕವಾದಂತ ವಿಚಾರ ಬರೋಕ್ಕೂ ನಮ್ಮ ಮನಸ್ಸೇ ಕಾರಣ. ಹೇಗೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರ್ತವೆ, ಹಾಗೆ ಒಂದು ಮನುಷ್ಯನ ಹತ್ರ ಧನಾತ್ಮಕ ಋಣಾತ್ಮಕ ಎರಡು ಗುಣಗಳು ಇರ್ತವೆ ಅಂತ ಆಯ್ತು ಮಾಸ್ಟರ್ಸ್. ಬಾಹ್ಯ ಮನಸ್ಸು ಒಳಗಡೆ ತಿರುಗಬೇಕು, ಆಗ ಮಾತ್ರ ಅದಕ್ಕೆ ಆತ್ಮದ ಅನುಭವವಾಗುತ್ತದೆ ಮತ್ತು ಸ್ವಂತ ಅನುಭವಗಳ ಜ್ಞಾನ ಉಂಟಾಗುತ್ತದೆ. ನೋಡಿ, ಮನಸ್ಸು ನಾವೇನ್ ಹೇಳ್ತೀವಿ, ಇನ್ನರ್ ಜರ್ನಿ ಮಾಡೋಣ ಅಂತ ಹೇಳ್ತೀವಲ್ಲ ಮಾಸ್ಟರ್. ಯಾವಾಗ ನಮ್ಮ ಮನಸ್ಸು ಇನ್ನರ್ ಜರ್ನಿ ಮಾಡುತ್ತೆ, ಆವಾಗ ಸ್ವಂತ ಧ್ಯಾನಗಳಿಂದ ಸ್ವಂತ ಅನುಭವಗಳಿಂದ ಜ್ಞಾನ ಉಂಟಾಗುತ್ತದೆ ಅಂತ ಬಾಬಾಜಿ ಇಲ್ಲಿ ಹೇಳಿದ್ದಾರೆ.
ಈಗ ನಮ್ಮ ಜಗತ್ತು ಡಿಜಿಟಲ್ ಆಗಿದೆ, ಆದರೆ ಇದೆಲ್ಲ ತುಂಬಾ ಮೂರ್ಖತನವಾದದ್ದು. ಏಕೆಂದರೆ ಈ ಮೂರ್ಖತನ ನೀವು ಬಯಸಿದ್ದು, ಈ ಮೂರ್ಖತನವು ಅಜ್ಞಾನದ ಫಲಿತಾಂಶ ಮತ್ತು ಮಾನವನ ಯಂತ್ರ ತಂತ್ರಜ್ಞಾನ ಚಾಲಿತ ಜೀವನವನ್ನು ಈಗ ಜನರು ಇದೇ ವಾಸ್ತವಿಕ ಸತ್ಯ ಎಂದು ತಿಳಿದು ಆನಂದದಿಂದ ಅನುಭವಿಸುತ್ತಿದ್ದಾರೆ. ನಿಜ ಅಲ್ವಾ ಮಾಸ್ಟರ್ಸ್? ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ತಂತ್ರಜ್ಞಾನ ಅನ್ನೋದು ಮನುಷ್ಯನ ಹತ್ರ ಒಂದು ಮೂರ್ಖತನದಿಂದ ತುಂಬಿದೆ. ಈ ಮೂರ್ಖತನದ ಫಲವಾಗಿನೇ ಈ ಅಜ್ಞಾನ ಅನ್ನೋದು ಹುಟ್ಟಿದೆ. ಹೇಗೆ ಮಾನವ ತಂತ್ರಜ್ಞಾನವನ್ನ, ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ತನ್ನ ಜೀವನ ಇದೇ ಸತ್ಯ, ಇದೇ ವಾಸ್ತವಿಕತೆ ಅಂತ ತಿಳ್ಕೊಂಡಿದ್ದಾನೆ, ನಿಜವಾದ ಆನಂದವನ್ನ ಅನುಭವಿಸೋದನ್ನ ಬಿಟ್ಟು ಬಿಟ್ಟಿದ್ದಾನೆ ಅಂತ ಇಲ್ಲಿ ಬಾಬಾಜಿ ಹೇಳ್ತಿದ್ದಾರೆ. ಭೌತಿಕ ಅಮರತ್ವ ಎನ್ನುವುದು ಪದಗುಚ್ಛವು ಹೊಸದಾಗಿ ರಚಿತವಾದ ಪದದಂತೆ ತೋರುತ್ತದೆ. ನೋಡಿ, ಅಮರತ್ವ ಅಂದ್ರೆ ಏನಂದ್ರೆ ಒಂದು ಪದಗಳ ಗುಚ್ಛ ಇದ್ದಂಗೆ ಹೊಸದಾಗಿ ಏನೇನು ರಚನೆ ಆಗತ್ತೆ ಆ ಪದಗಳನ್ನ ತೋರುತ್ತದೆ. ವಿಕಾಸಗೊಂಡ ತಂತ್ರಜ್ಞಾನದ ಮನಸ್ಸುಗಳಿಗಾಗಿ ಈ ಶಬ್ದಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಇನ್ನೊಂದು ಸಂಶೋಧನೆ ಹೊಸ ಕ್ಷೇತ್ರವಾಗಿದೆ. ಆದರೆ ನಿಜವಾಗಿ ಯಾರು ತಮ್ಮ ಅಂತರಾತ್ಮವನ್ನು ಅನ್ವೇಷಿಸುವ ಸಾಮರ್ಥ್ಯವನ್ನು ಪಡೆದಿದ್ದಾರೋ ಮತ್ತು ಬೆಳೆಸಿಕೊಂಡಿದ್ದಾರೋ ಅಂಥವರಿಗೆ ಇದು ಆಶ್ಚರ್ಯವನ್ನು ಉಂಟು ಮಾಡುವ ವಿಷಯವಲ್ಲ. ನೋಡಿ, ಅಂದ್ರೆ ಅಮರತ್ವ ಏನಂದ್ರೆ ಯಾರು ತಮ್ಮ ಸ್ವಂತ ಸಾಮರ್ಥ್ಯವನ್ನ, ನಾವು ಹೇಳ್ತಿಲ್ಲ ಸೆಲ್ಫ್ ಸೆಕ್ಕು, ನಮ್ಮ ಸಾಮರ್ಥ್ಯ ಏನಿದೆ ಅಂತ ತಿಳ್ಕೋಬೇಕು. ಅದನ್ನು ಯಾರು ಬೆಳೆಸಿಕೊಂಡಿದ್ದಾರೆ, ಯಾರು ಸ್ವಂತ ಸಾಮರ್ಥ್ಯವನ್ನು ಪಡೆದಿದ್ದಾರೆ ಅಂಥವರಿಗೆ ಯಾವುದೂ ಆಶ್ಚರ್ಯಕರವಾದ ವಿಷಯವಲ್ಲ. ಎಲ್ಲರೂ ಭೌತಿಕ ಅಮರತ್ವವನ್ನ ನಾವು ಪಡ್ಕೊಳ್ಬಹುದು ಅಂತ ಬಾಬಾಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ನೀವು ನಿಮ್ಮೊಳಗೆ ಅಂತರ್ಕಾರ್ಯದೊಳಗೆ ಆಳವಾಗಿ ಅವಲೋಕನ ಮಾಡುತ್ತೀರೋ ಆಗ ಆತ್ಮವೇ ಅಮರ ಎಂಬುದು ಅರ್ಥವಾಗುತ್ತದೆ. ನೋಡಿ, ನಮ್ಮಲ್ಲಿ ನಾವು ಯಾವಾಗ ಇನ್ನರ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ಲ ಮಾಸ್ಟರ್ಸ್, ಸೊ ಅವಾಗ ನಮ್ಗೆಲ್ಲರಿಗೂ ಗೊತ್ತಾಗಿದೆ ನಾವು ಆತ್ಮ ಅಮರ, ಆತ್ಮಕ್ಕೆ ಸಾವಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ನಾನು ಶಾಶ್ವತ ಎಂಬ ಅಂತರ್ಧ್ವನಿಯು ನಿಮ್ಮ ಆಂತರ್ಯದ ಕೇಂದ್ರದಿಂದ ತರಂಗಗಳಂತೆ ಪ್ರತಿಧ್ವನಿಸುವುದು ನಿಮಗೆ ಕೇಳಿ ಬರುತ್ತದೆ. ಆದರೆ ನೀವು ಯಾವಾಗ ಕಣ್ಣುಗಳನ್ನು ತೆರೆಯುತ್ತೀರೋ ಮತ್ತು ಭೌತಿಕ ಜಗತ್ತನ್ನು ಸೇರುತ್ತೀರೋ ಆಗ ಇದೇ ಭಾವನೆಗಳನ್ನು ಅನುಭವಿಸುವುದು ಕಷ್ಟ ಸಾಧ್ಯ. ಅಲ್ವಾ ಮಾಸ್ಟರ್ಸ್? ನಾವು ಕಣ್ ಮುಚ್ಕೊಂಡಾಗ ಏನೇನೋ ಅನ್ಕೋತೀವಿ, ನಾವು ಆತ್ಮ ಅಂತೀವಿ, ಜ್ಯೋತಿ ಅಂತೀವಿ, ಎಲ್ಲ ಅಂತೀವಿ, ಎಲ್ಲ ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ. ಆದ್ರೆ ಒಂದ್ಸರಿ ಕಣ್ಣು ಮುಚ್ಕೊಂಡು ಈ ಧ್ಯಾನದಿಂದ ಎದ್ವಿ, ಮತ್ತೆ ಭೌತಿಕ ಜಗತ್ತಿಗೆ ಬಂದ್ವಿ, ನಾವೆಲ್ಲವನ್ನು ಮರ್ತು ಬಿಡ್ತೀವಿ. ಆದ್ರೆ ನಾವು ಭೌತಿಕ ಜಗತ್ತಿಗೆ ಕಣ್ಣು ಬಿಟ್ಟು ಬಂದಾಗ್ಲೂ ನಾವು ಅರಿವಿನಿಂದ ಇದ್ರೆ ಮಾತ್ರ ಇದು ಕಷ್ಟ ಅನ್ಸಲ್ಲ ಅಂತ ಬಾಬಾಜಿ ಹೇಳ್ತಾ ಇದ್ದಾರೆ. ದೇಹ, ಮನಸ್ಸು ಮತ್ತು ಆತ್ಮ ಬೇರೆ ಬೇರೆ ಘಟಕಗಳಲ್ಲ, ಅವೆಲ್ಲ ಒಂದೇ. ನೀವು ಒಂದು ಕೇಕ್ ಮಾಡುವಾಗ ಅದಕ್ಕೆ ಬೇರೆ ಬೇರೆ ಪದರುಗಳನ್ನು ಹಾಕುತ್ತೀರೋ, ನೀವು ಅದಕ್ಕೆ ಅಲಂಕಾರ ಮಾಡುತ್ತೀರೋ ಮತ್ತು ಅದರ ಮೇಲೆ ಐಸಿಂಗ್ ಮಾಡುತ್ತೀರಿ ಮತ್ತು ಕನಕನಕ್ಕೆ ಬೇರೆ ಬೇರೆ ವಿಧಗಳ ಪರಿಮಳವನ್ನು ಹಾಕುತ್ತೀರಿ. ಮತ್ತು ಕೊನೆಯದಾಗಿ ಕೇಕ್ ತಯಾರಾದಾಗ ಅದಕ್ಕೆ ಚಾಕ್ಲೇಟ್ ಕೇಕ್ ಅಥವಾ ಬಟರ್ ಸ್ಕಾಚ್ ಕೇಕ್ ಇತ್ಯಾದಿ ಹೆಸರನ್ನು ಹೆಸರಿಸ್ತೀರಿ. ಅದರಂತೆ ನಾನು ಅಥವಾ ನೀನು ಅಥವಾ ನಾನು ಆತ್ಮ ಎನ್ನುವುದು ಪ್ರತ್ಯೇಕ ಘಟಕಗಳ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಕೇಕ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಸ್ ಇರುತ್ತೆ, ಅದ್ರ ಮೇಲೆ ನಾವೇನ್ ಹಾಕ್ತಿವಿ, ಒಂದ್ರ ಮೇಲೆ ಒಂದು ಲೇಯರ್ ಹಾಕೊಂತ ಹೋಗ್ತೀವಲ್ಲ, ಐಸಿಂಗ್ ಹಾಕ್ತಿವಿ. ನೋಡಿ, ಕೇಕ್ ಮಾಡೋದನ್ನ ಎಷ್ಟು ಚೆನ್ನಾಗಿ ಅದನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಕೇಕ್ ಮಾಡಿದಾಗ ಒಂದೊಂದು ಪದರ ಹಾಕ್ತಿವಿ, ಐಸಿಂಗ್ ಹಾಕ್ತಿವಿ, ಕೆಲವೊಂದು ಫ್ಲೇವರ್ ಹಾಕ್ತಿವಿ, ಆಮೇಲೆ ಅದಕ್ಕೆ ಒಂದು ಹೆಸರು ಕೊಡ್ತೀವಲ್ವಾ. ಕೇಕ್ ಒಂದ್ ರೆಡಿ ಆದಾಗ ನಾವು ಯಾವ ಫ್ಲೇವರ್ ಹಾಕಿದೀವಿ ಆ ಫ್ಲೇವರ್ಗೆ ಏನ್ ಮಾಡ್ತೀವಿ, ಆ ಫ್ಲೇವರ್ದು ಹೆಸರು ಕೊಡ್ತೀವಿ. ಇದು ಚಾಕ್ಲೇಟ್ ಕೇಕಾ ಅಥವಾ ಏನು ಬಟರ್ ಸ್ಕಾಚ್ ದ ಕೇಕ್ ಅಂತ ಹೆಸರು ಹೇಗೆ ಕೊಡ್ತೀವಲ್ಲ, ಹಾಗೆ ಅದರಂತೆ ನೀನು, ನಾನು ಅಥವಾ ಆತ್ಮ ಎನ್ನುವುದು ಇಲ್ಲಿ ಬೇರೆ ಬೇರೆ ಘಟಕಗಳು. ಅಂದ್ರೆ ಹೇಗೆ ಬೇರೆ ಬೇರೆ ಲೇಯರ್ ಹಾಕಿ ಅದು ಒಂದೇ ಕೇಕ್ ಆಗತ್ತೆ, ಅದಕ್ಕೊಂದು ಹೆಸರು ಬರುತ್ತೆ, ಚಾಕ್ಲೇಟೋ ಬಟರ್ ಸ್ಕಾಚ್ ಅನ್ನೋದು. ಹಾಗೆ ನಾನು ನೀನು ಅಂತ ಅಲ್ಲ, ಇಲ್ಲಿ ನೀನು ನಾನು ಆತ್ಮ ಬೇರೆ ಬೇರೆ, ನಾವೆಲ್ಲರೂ ಒಂದೇ ಆತ್ಮವೇ ಅಂತ ಬಾಬಾಜಿ ಹೇಳ್ತಾ ಇದ್ದಾರೆ. ಹೇಗೆ ಕೇಕ್ ರೆಡಿ ಆಗತ್ತೆ ಹಾಗೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಶರೀರ, ನಮ್ಮ ಅಂಗಾಂಗಗಳು ಸೇರಿ ನಾವೆಲ್ಲರೂ ಆತ್ಮವೇ ಆಗಿದ್ದೀವಿ ಅಂತ ಇಲ್ಲಿ ಬಾಬಾಜಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ
ಆ ಆತ್ಮ ಅನ್ನೋದು ಯಾವಾಗ್ಲೂ ಶಾಶ್ವತ. ಇದ್ರ ಮೇಲೆ ಎಷ್ಟೋ ಜೀವನ ಬರ್ಲಿ, ನಾವು ಮರಣಗಳ ಮಧ್ಯೆ ನಾವ್ ಎಷ್ಟೇ ಸರಿ ಬಂದು ಹೋದ್ರು ಆತ್ಮ ಅನ್ನೋದು ಶಾಶ್ವತ, ಅಮರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾಜಿಯವರು. ಇದನ್ನು ಯಾರು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೋ ಮತ್ತು ಇದರೊಡನೆ ಸಂಪೂರ್ಣವಾಗಿ ಬದುಕುತ್ತಾರೋ ಅಂತವರ ದೇಹದಲ್ಲಿ ತಮಗೆ ಬೇಕಾದಷ್ಟು ಕಾಲದವರೆಗೆ ಬದುಕುವ ಉನ್ನತ ಸತ್ಯವನ್ನು ಅನುಭವಿಸಬಹುದು. ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎಂದು ಪ್ರತ್ಯೇಕಿಸಬೇಡಿ, ಅದು ಒಂದೇ. ನೋಡಿ ಮಾಸ್ಟರ್ಸ್, ಇವತ್ತು ಎಷ್ಟು ಚೆನ್ನಾಗಿ ನಮ್ಗೆ ಬಾಬಾಜಿಯವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನಾವೆಲ್ಲರೂ ಸಾಕ್ಷಾತ್ಕಾರ ಯಾವಾಗ ಮಾಡ್ಕೋತೀವಿ ಅಂದ್ರೆ, ಸಂಪೂರ್ಣವಾಗಿ ನಾವು ಬದುಕೊಂಡು ದೇಹಕ್ಕೆ ಎಷ್ಟು ಬೇಕು ಅಷ್ಟು ಕಾಲದವರೆಗೆ ನಾವು ಬದುಕೋಕೆ ಸಾಧ್ಯ. ಯಾಕಂದ್ರೆ ನಾವು ಯಾವಾಗ ಸಾಕ್ಷಾತ್ಕಾರ ಮಾಡ್ಕೋತೀವಿ. ಅದಕ್ಕಾಗಿ ಹೇಳ್ತಿದ್ದಾರೆ, ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಅನ್ನೋದು ಎರಡು ಡಿಫ್ರೆನ್ಸ್ ಮಾಡ್ಕೋಬೇಡಿ, ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಮೂಢರಿಗೆ ಅಂದ್ರೆ ಅಜ್ಞಾನಿಗಳಿಗೆ ಮತ್ತು ಸಾಕಷ್ಟು ಜ್ಞಾನೋದಯ ಆಗದೇ ಇರುವಂತ ಜನರಲ್ಲಿ ದೇಹ, ಮನಸ್ಸು, ಆತ್ಮ ಎಲ್ಲವೂ ಒಂದೇ ಘಟಕ ಎಂಬ ಸಮಗ್ರ ಸತ್ಯದ ಅರಿವು ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತದೆ. ಈ ಅಂತಿಮ ಸತ್ಯವನ್ನು ಅರಿಯಲು ಅವರು ತಮ್ಮ ಅಂತರಾತ್ಮದ ಹತ್ತಿರ ಹೋಗಬೇಕು. ನೋಡಿ ಮಾಸ್ಟರ್ಸ್, ನಾವು ಏನ್ ತಿಳ್ಕೊಬೇಕಾಗಿದೆ ಅಂದ್ರೆ, ಪ್ರತಿಯೊಂದು ಜನರಲ್ಲಿ ಅವ್ರದೇ ಆದಂತ ಒಂದು ಆತ್ಮಸ್ಥಿತಿ ಇರುತ್ತೆ. ಯಾಕಂದ್ರೆ ದೇಹ ಬೇರೆ, ಮನಸ್ಸು ಬೇರೆ, ಆತ್ಮ ಪ್ರತಿಯೊಂದು ಘಟಕಗಳಲ್ಲಿ ಅವ್ರದ್ದು ಏನ್ ಅನ್ನೋದಿರುತ್ತೆ, ಅವ್ರು ಏನು ಒಂದು ಅರ್ಥ ಮಾಡ್ಕೊಂಡಿರ್ತಾರೆ, ಆ ಅರ್ಥದಲ್ಲಿ ಆ ಸತ್ಯದ ಅರಿವು ಅವ್ರವ್ರ ಪ್ರಮಾಣದಲ್ಲೇ ಇರುತ್ತೆ. ನಾನು ಎಷ್ಟು ಆತ್ಮದ ಬಗ್ಗೆ ಅರ್ತಿದ್ದೀನಿ, ನನ್ನ ದೇಹದ ಬಗ್ಗೆ ಗೊತ್ತಿದೆ, ಮನಸ್ಸು ಅದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿದೆ. ಆದರೆ ಅಂತಿಮ ಸತ್ಯವನ್ನ ಅರಿಬೇಕಾದ್ರೆ ಅವರು ಅಂತರಾತ್ಮದ ಕಡೆಗೇನೆ ಹೋಗ್ಬೇಕು ಅಂತ ಬಾಬಾಜಿಯವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ ಮಾಸ್ಟರ್ಸ್, ಎಷ್ಟ್ ಚೆನ್ನಾಗಿ ಹೇಳ್ತಾ ಇದಾರೆ ಅಂದ್ರೆ, ನಾವು ಜ್ಞಾನಿಗಳದ್ದು ಒಬ್ಬೊಬ್ರದ್ದು ಒಂದೊಂದು ಆತ್ಮಸ್ಥಿತಿ ಇರುತ್ತೆ. ನಾವು ಒಂದೊಂದ್ ತರ ತಿಳ್ಕೊಂಡಿರ್ತೀವಿ. ಆದ್ರೆ ಎಲ್ಲರೂ ಕೊನೆಗೆ ಹೋಗ್ಬೇಕಾಗಿರೋದು ಏನಂದ್ರೆ, ಅಂತರಾತ್ಮದ ಹತ್ತಿರನೇ ಹೋಗ್ಬೇಕು. ಅದನ್ನ ನಾವೆಲ್ಲರೂ ತಿಳ್ಕೋಬೇಕು ಅಂತ ಇಲ್ಲಿ ಬಾಬಾಜಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇದು ಈ ಒಂದು ಅಧ್ಯಾಯ ಮುಗಿತು. ಈಗ ನೆಕ್ಸ್ಟ್ ಶೀರ್ಷಿಕೆಗೆ ಹೋಗೋಣ. ಏನಂದ್ರೆ ನಂಬಿಕೆಯ ಶಕ್ತಿ ಅನ್ನುವಂತ ನೆಕ್ಸ್ಟ್ ಭಾಗಕ್ಕೆ ನಾವು ಈಗ ಹೋಗೋಣ ಮಾಸ್ಟರ್ಸ್. ಪಲ್ಲವಿ ಮಾಸ್ಟರ್ ಕೇಳ್ತಾ ಇದ್ದಾರೆ, ನಂಬಿಕೆಯ ಬಗ್ಗೆ ನೀವು ಇನ್ನೂ ಹೆಚ್ಚಿಗೆ ಹೇಳುತ್ತೀರಾ ಅಂತ ಬಾಬಾಜಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಬಾಬಾಜಿ ಉತ್ತರ, ಒಬ್ಬರು ತಮ್ಮ ಜೀವನದಲ್ಲಿ ನಂಬಿಕೆಯ ಶಕ್ತಿ ಬರುವುದನ್ನು ಅನುಮತಿಸಬೇಕು. ತಮ್ಮ ಕುರಿತು ತಾವೇ ಶಿಕ್ಷಣ ಪಡೆಯಬೇಕಾದಂಥದ್ದು ಜೀವ ಎಂದರೆ ಮಾನವನ ಸಾಧನೆ. ಅದರಲ್ಲೂ ವಿಶೇಷವಾಗಿ ನಂಬಿಕೆಯ ಶಕ್ತಿ ಕುರಿತಾಗಿ ಇದನ್ನು ತಾನು ಹಲವಾರು ಶತಮಾನಗಳಿಂದ ಗಮನಿಸುತ್ತಿದ್ದೇನೆ. ಏಕೆಂದರೆ ಸಮಗ್ರ ಅಸ್ತಿತ್ವವನ್ನು ಕೇವಲ ಈ ಶಕ್ತಿಯ ಮೇಲೆ ಬದುಕಿದೆ. ನೋಡಿ ಮಾಸ್ಟರ್ಸ್, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಪ್ರತಿಯೊಂದು ನಾವು ಹೇಳ್ತೀವಿ, ಎಷ್ಟೋ ಸರಿ ನಾವು ಓದಿರ್ತೀವಿ, ಎಲ್ಲ ಸಂಬಂಧಗಳ ಏನಂದ್ರೆ ವಿಶ್ವಾಸ ಅನ್ನೋದ್ರ ಮೇಲೆ ಇದೆ, ನಂಬಿಕೆ ಅನ್ನೋದ್ರ ಮೇಲೆ ಇದೆ ಅಂತ ಹೇಳ್ತೀವಿ. ಅದನ್ನೇ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಬಾಬಾಜಿಯವರು. ನಮ್ಮ ಜೀವನದಲ್ಲಿ ಏನಂದ್ರೆ ನಂಬಿಕೆ ಅನ್ನೋ ಶಕ್ತಿಯನ್ನ ನಾವು ಯಾವಾಗಲೂ ಅನುಮತಿಸಬೇಕು. ಅಂದ್ರೆ ನಂಬಿಕೆಯನ್ನ ನಾವು ಯಾವಾಗ್ಲೂ ಇಟ್ಕೋಬೇಕು. ತಮ್ಮ ಕುರಿತು ತಾವೇ ಶಿಕ್ಷಣ ಪಡೆಯಬೇಕು. ಯಾಕಂದ್ರೆ ನಮಗ್ ಏನ್ ಅನುಭವ ಇರುತ್ತೆ, ಏನು ನಂಬಿರ್ತೀವಿ, ಅದನ್ನ ನಾವೇ ನಂಬಿಕೆಯನ್ನ ಪಡ್ಕೋಬೇಕು. ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋ ಶಕ್ತಿ ತುಂಬಾ ಇಂಪಾರ್ಟೆಂಟು. ನಾನು ಎಷ್ಟೋ ಶತಮಾನಗಳಿಂದ ಗಮನಿಸ್ತಾ ಬಂದಿದ್ದೇನೆ. ಸಮಗ್ರ ಅಸ್ತಿತ್ವದ ಶಕ್ತಿ ಅಂದ್ರೆ ನಂಬಿಕೆಯ ಮೇಲೇನೆ, ವಿಶ್ವಾಸದ ಮೇಲೇನೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾಜಿ. ನಮ್ಮ ಭೂತಾಯಿ ಈ ಸುಂದರವಾದ ಸೃಷ್ಟಿಯನ್ನು ಸಾಕಾರಗೊಳಿಸಲಕ್ಕಾಗಿ ನೀಡಿದ್ದಾಳೆ. ಮೂಲಭೂತವಾದ ನಂಬಿಕೆಯ ಶಕ್ತಿಯ ಆಧಾರದ ಮೇಲೆ ಇದು ಅಸ್ತಿತ್ವದಲ್ಲಿದೆ. ನೋಡಿ, ನಮ್ಮ ಭೂತಾಯಿ ಸುಂದರವಾದ ಸೃಷ್ಟಿಯನ್ನ ಅವಳು ಮೂಲಭೂತವಾಗಿ ನೀಡಿದ್ದಾಳೆ. ಇದು ಎಲ್ಲ ನಂಬಿಕೆನೇ ಅಲ್ವಾ, ನಮ್ಮ ನಂಬಿಕೆಯ ಮೇಲೆನೆ ನಿಂತಿದೆ ಅಲ್ವಾ ಮಾಸ್ಟರ್ಸ್, ಅದು ನಿಜಾನೇ ಇದೆ. ಸೊ ಹಾಗೆ ಈ ಪೃಥ್ವಿ ಎಂಬ ಗೋಲಾಕಾರವು ಅಂತರಿಕ್ಷದಲ್ಲಿ ಹೇಗೆ ತೂಗಾಡುತ್ತದೆ ಎಂದು ಈ ಮಾನವನ ಮನಸ್ಸು ಹಲವಾರು ಆಶ್ಚರ್ಯಚಕಿತಗೊಂಡಿದೆ ಅಲ್ವಾ. ಈಗ ನಮ್ಗೆಲ್ಲರಿಗೂ ಈ ಭೂಮಂಡಲ ಅನ್ನೋದು ಹೇಗಪ್ಪ ಆಕಾಶದಲ್ಲಿ ತೇಲಾಡ್ತಾ ಇದೆ ಅನ್ನೋದೊಂದು ಆಶ್ಚರ್ಯ ಅಲ್ವಾ. ಇದಕ್ಕೆ
ಈಗ ಇದಕ್ಕೆ ವೈಜ್ಞಾನಿಕ ಕಾರಣವನ್ನು ಕಂಡುಹಿಡಿದಿದ್ದಾರೆ. ಆದರೆ ಸತ್ಯವೇನೆಂದರೆ ಭೂತಾಯಿಯ ನಂಬಿಕೆ ಎಂಬ ಈ ಅದೃಶ್ಯ ಶಕ್ತಿಯ ಮೇಲೆ ಮಾತ್ರ ಬದುಕಿದ್ದಾಳೆ. ನೋಡಿ ಮಾಸ್ಟರ್ಸ್, ಇದು ಏನಂತ ನಮ್ಗೆಲ್ಲ ಸೈಂಟಿಫಿಕ್ ಆಗಿ ಎಲ್ಲ ಗೊತ್ತಾಗಿದೆ, ನಾವೆಲ್ಲ ಕಂಡಿಡ್ತೀವಿ, ಏನು ಗುರುತ್ವಾಕರ್ಷಣೆ ಶಕ್ತಿ ಅದು ಇದು ನಾವೆಲ್ಲ ಕಂಡಿಡ್ತೀವಿ. ಆದರೆ ಭೂತಾಯಿ ಏನಂದ್ರೆ ಒಂದು ಅದೃಶ್ಯ ಶಕ್ತಿಯ ಮೇಲೆ ಇದೆ ಅನ್ನೋದನ್ನ ಭೂತಾಯಿ ನಂಬಿಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ನೋಡಿ, ಆಕೆ ನಂಬುತ್ತಾಳೆ ತಾನು ಜೀವಿಸಬಲ್ಲೆ ಎಂದು, ಆಕೆ ನಂಬುತ್ತಾಳೆ ತಾನು ಸೃಷ್ಟಿಸಬಲ್ಲೆ ಎಂದು, ಆಕೆ ನಂಬುತ್ತಾಳೆ ತಾನು ಉಣಿಸಬಲ್ಲೆ ಎಂದು. ಭೂಮಿಯು ತನ್ನ ನಂಬಿಕೆಯನ್ನು ಕಳೆದುಕೊಂಡರೆ ಏನಾಗಬಹುದು ಎಂಬ ನೀವು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಅಂತ ಬಾಬಾಜಿ ನಕ್ಕಿದ್ದಾರೆ ಅಲ್ವಾ ಮಾಸ್ಟರ್ಸ್. ಭೂತಾಯಿ ನಾನ್ ಜೀವಿಸಬಲ್ಲೆ ಅಂತಾಳೆ, ನಾನ್ ಸೃಷ್ಟಿ ಮಾಡಬಲ್ಲೆ ಅಂತಾಳೆ, ನಾನು ಉಣಿಸಬಲ್ಲೆ ಅಂತಾಳೆ. ಆದ್ರೆ ಇದನ್ನ ಒಂದು ಸರಿ ನಾವು ಭೂತಾಯಿ ಈ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ರೆ ನಮ್ಗೆಲ್ಲ ಏನ್ ಆಗ್ಬೋದು ಅಂತ ನಾವು ಊಹಿಸೋಕ್ಕೂ ಸಾಧ್ಯ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ನಾವು ನಾವು ಇಲ್ಲಿ ಸ್ಥಾನ ಪಡೆದಿರೋದೆ, ನಾವೆಲ್ಲ ನಿಂತಿರ್ದೆ, ಪ್ರತಿಯೊಂದು ಜೀವಿ ನಿಂತಿರೋದೆ ಈ ಭೂಮಿ ಮೇಲೆ. ಭೂತಾಯಿನೇ ಇಲ್ಲ ಅಂದ್ರೆ ನಮ್ಗೆ ಎಲ್ಲಿ ಅಸ್ತಿತ್ವ ಇದೆ? ಆ ತಾಯಿ ನಮ್ಗೆ ಸೃಷ್ಟಿಯನ್ನ ಕೊಡ್ಲಿಲ್ಲ ಅಂದ್ರೆ, ಉಣಿಸ್ಲಿಲ್ಲ ಅಂದ್ರೆ, ಉತ್ತು ಈ ಬೆಳೆಗಳನ್ನು ಕೊಡ್ಲಿಲ್ಲ ಅಂದ್ರೆ ನಾವು ಇರೋಕ್ ಸಾಧ್ಯನಾ? ಒಂದೇ ಒಂದ್ಸರಿ ಊಹಿಸಿ ನೋಡಿ ಅದು ಹೇಗ್ ಆಗ್ಬೋದು ಅಂತ, ನಮ್ಮ ಕಲ್ಪನೆಗೂ ಮೀರಿದ್ದು. ಯಾಕಂದ್ರೆ ನಾವು ಊಹಿಸಿದ್ರೆ ಸಾಕು, ನಮ್ಗೆ ಹೇಳ್ತಾರಲ್ಲ ಬದುಕಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನುವಂತ ಒಂದು ಭಯ ನಮ್ಮಲ್ಲಿ ಆವರಿಸಿ ಬರುತ್ತೆ. ಅದಕ್ಕೆ ಅದನ್ನ ಊಹಿಸೋಕ್ಕೂ ಸಾಧ್ಯ ಇಲ್ಲ ಅಂತ ಬಾಬಾಜಿ ನಗ್ತಾ ಇದ್ದಾರೆ. ನಂಬಿಕೆಯ ಶಕ್ತಿಯು ಯಾವಾಗಲೂ ನಿರಂತರವಾಗಿ ವಿಸ್ತಾರಗೊಳ್ಳುವಂತ ಪ್ರತಿಕ್ರಿಯೆಯಾಗಿದೆ. ಈ ಚೈತನ್ಯ ಶಕ್ತಿಯನ್ನು ಕೇವಲ ನಿಮ್ಮೊಳಗೆ ಹರಿಯಲು ಬಿಡಿ ಮತ್ತು ನಿಮ್ಮ ಸುತ್ತಮುತ್ತೆಲ್ಲ ಪವಾಡಗಳು ಸಂಭವಿಸೋದನ್ನು ನೀವು ನೋಡುತ್ತೀರಿ. ಒಂದು ಬೀಜವು ಹೇಗೆ ಗಿಡವಾಗುತ್ತದೆ, ತಮ್ಮ ಮರಿಗಳು ಹಾರಲು ಕಲಿತ ಕೂಡಲೇ ಪಕ್ಷಿಗಳು ಹೇಗೆ ಅವುಗಳನ್ನು ಸ್ವತಂತ್ರವಾಗಿರಲು ಬಿಡುತ್ತವೆ, ಸಸ್ಯಗಳು ನೀರು ಬೇಕೆ ಎನ್ನುವ ಮೋಡಗಳಿಗೆ ಹೇಗೆ ಗೊತ್ತಾಗುತ್ತದೆ, ಇದೆಲ್ಲ ಕೇವಲ ಸಂಭವಿಸುತ್ತದೆ. ಯಾಕೆಂದರೆ ಇವೆಲ್ಲ ತಮ್ಮನ್ನು ತಾವು ಇತರರನ್ನು ಕೂಡ ನಂಬುವುದನ್ನು ಎಂದು ಇತರರನ್ನು ಕೂಡ ನಂಬುವುದನ್ನು ಎಂದೂ ನಿಲ್ಲಿಸುವುದಿಲ್ಲ. ಆದರೆ ಮನುಷ್ಯರು ತಮ್ಮ ಈ ಪವಾಡ ಸದೃಶ ಮತ್ತು ಚೈತನ್ಯಶಾಲಿ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಈಗ ಸಂಪೂರ್ಣ ಆಟ ಏನೆಂದರೆ ಈ ಚೈತನ್ಯ ಶಕ್ತಿಯನ್ನು ಮತ್ತೆ ಮತ್ತೆ ಪುನರ್ನಿರ್ಮಾಣ ಮಾಡಬೇಕು. ನೀವು ಈ ಸತ್ಯದಲ್ಲಿ ನೀವು ಈ ಜೀವಿಸುವವರೆಗೆ ಮಾಡುತ್ತಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಾಸ್ಟರ್ಸ್, ಹೇಗೆ ಪಕ್ಷಿ ತಾನು ದೊಡ್ಡದಾಗ್ಲೇ ಸ್ವತಂತ್ರವಾಗಿ ಹಾರ್ತದೆ, ಗಿಡ ಮರಗಳು ಬೆಳೆಯುತ್ತದೆ. ಹಾಗೆ ಒಂದು ಮರ ಬೆಳೆದಿರುತ್ತೆ, ಅದಕ್ಕೆ ನೀರ್ ಬೇಕಂತ ಏನಾದ್ರೂ ಅದು ಹೇಳಿರುತ್ತ, ಅದು ಒಂದು ನಂಬಿಕೆ ಮೇಲಿದೆ ಅಲ್ವಾ, ಮಳೆ ಬರುತ್ತೆ, ನನಗೆ ನೀರ್ ಸಿಗತ್ತೆ ಅಂತ. ಹಾಗೆ ಹೇಗೆ ನಂಬಿಕೆಯ ಮೇಲೆ ಎಲ್ಲ ಸೃಷ್ಟಿ ನಿಂತಿದೆಯೋ ಹಾಗೆ ಮನುಷ್ಯನು ಕೂಡ ಒಂದು ನಂಬಿಕೆ ಮೇಲೆ ಇರ್ಬೇಕು. ಯಾಕಂದ್ರೆ ಮನುಷ್ಯ ಈ ಚೈತನ್ಯವಾದಂತ ಶಕ್ತಿಶಾಲಿ ಚೈತನ್ಯವನ್ನ ಕಳೆದುಕೊಂಡಿದ್ದಾನೆ. ಆದ್ದರಿಂದ ಈ ಚೈತನ್ಯ ಎಂಬ ಶಕ್ತಿಯನ್ನ ನಾವು ನಿರ್ಮಾಣ ಮಾಡಿಕೊಳ್ಳಬೇಕು. ಹೌದಪ್ಪ, ಸತ್ಯ ನಮ್ಮದೇ ಆದಂತ ಒಂದು ಅದೃಶ್ಯ ಶಕ್ತಿಯಿಂದ ನಾವು ನಡೀತಾ ಇದ್ದೀವಿ ಅಂತ ಮನುಷ್ಯ ನಂಬಲೇಬೇಕು ಅಂತ ಇಲ್ಲಿ ಬಾಬಾಜಿ ಹೇಳ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರಲ್ಲೂ ಅತ್ಯಂತ ಆಳದಲ್ಲಿ ಜೀವಂತವಾಗಿದೆ. ಆದರೆ ಪರಿಪೂರ್ಣ ಅರಿವಿನೊಂದಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಮಾನವನ ಮನಸ್ಸಿಗಿದೆ. ಯಾಕಂದ್ರೆ ಇದು ನಮ್ಗೆಲ್ಲರಿಗೂ ಗೊತ್ತಿದೆ, ಇದು ಒಂದು ಜೀವಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನ ಆಳವಾಗಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದು ಮಾನವನ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಚೈತನ್ಯವನ್ನು ಆಗಾಗ ಹೊಂದುತ್ತೀರಿ, ಆದರೆ ಎಲ್ಲಿಯವರೆಗೆ ನೀವು ಆಧ್ಯಾತ್ಮವನ್ನು ಅನ್ವಯಿಸುವುದಿಲ್ಲವೋ ಮತ್ತು ಆಧ್ಯಾತ್ಮಿಕತೆಯ ಅಭ್ಯಾಸಗಳನ್ನು ಪ್ರಾರಂಭಿಸುವುದಿಲ್ಲವೋ ಅಲ್ಲಿವರೆಗೆ ನೀವು ಯಶಸ್ಸನ್ನು ಹೊಂದುವುದಿಲ್ಲ. ನಂಬಿಕೆಯ ಚೈತನ್ಯವನ್ನು ನಿಮ್ಮೊಳಗೆ ಹರಿಯ ಬಿಟ್ಟರೆ ಏನಾಗುತ್ತದೆ ಎಂಬುದನ್ನು ನಾವು ತಿಳಿಯೋಣ. ನೋಡಿ, ನಾವು ಯಾವಾಗ ಆಧ್ಯಾತ್ಮಿಕತೆಗೆ ಬರಲ್ಲ ಅಲ್ಲಿವರೆಗೂ ನಮ್ಗೆ ನಂಬಿಕೆ ಅನ್ನೋದು ಬರಲ್ಲ, ಆಮೇಲೆ ನಾವು ಯಶಸ್ಸು ಹೊಂದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಚೈತನ್ಯ ನಮಗೆ ಒಳಗ್ ಹರಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಬಾಬಾಜಿ. ಈ ಚೈತನ್ಯದ ಜೊತೆಗೆ ನಾವು ಜನ್ಮ ತಾಳುತ್ತೇವೆ ಅಲ್ವಾ, ಚೈತನ್ಯದೊಂದಿಗೆ ನಾವು ಜನ್ಮ ತಾಳುತ್ತೇವೆ. ಬಾಲ್ಯದಲ್ಲಿ ನಮ್ಮೊಳಗೇ ಇರುತ್ತದೆ, ಆದರೆ ನಮ್ಮಲ್ಲಿ ಯೋಚನಾ ಶಕ್ತಿ ಬೆಳೆದಂತೆ ಆಲೋಚನೆಗಳ ಶಕ್ತಿಯನ್ನು
ಆಲೋಚನೆಗಳ ಜಗತ್ತನ್ನು ಪ್ರವೇಶಿಸಿದಾಗ ಅದು ಕಳೆದು ಹೋಗುತ್ತದೆ. ನಂಬಿಕೆ ಚೈತನ್ಯ ಶಕ್ತಿಯು ಕಳೆದು ಹೋಗಿ ಆ ಸ್ಥಳವನ್ನು ಆಸೆ ಆಕಾಂಕ್ಷೆಗಳ ವಿಚಾರಗಳ ಬೆಳವಣಿಗೆಯಲ್ಲಿ ವ್ಯಾಪಿಸಿಕೊಳ್ಳುತ್ತೇವೆ. ನೋಡಿ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ, ನಾವು ಒಂದು ಚೈತನ್ಯ ಅನ್ನುವ ಒಂದು ಚೈತನ್ಯದಿಂದನೇ ನಾವು ಜನ್ಮ ತಾಳಿರ್ತೀವಿ. ನಂಬಿಕೆ ಅನ್ನೋದು ನಮ್ಗಿರುತ್ತೆ. ನಾವು ಚಿಕ್ಕವರಿರುವಾಗಂತ ನಂಬಿಕೆ ಈಗ ದೊಡ್ಡವರಾದ್ಮೇಲೆ ಬರಲ್ಲ ಮಾಸ್ಟರ್ಸ್. ಅದನ್ನೇ ಹೇಳಿದ್ದಾರೆ. ಹೇಗೆ ನೋಡಿ, ನಾವು ಚಿಕ್ಕವರಿರುವಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಮೇಲ್ ತೂರಿದ್ರೆ ನಮ್ ಭಯ ಇರಲ್ಲ, ಅವ್ರ ಕೆಳಗಡೆ ಕ್ಯಾಚ್ ಹಿಡಿತಾರೆ ಅಂತ ನಾವು ನಂಬಿಕೆಯಿಂದ ಮಗು ಖುಷಿ ಪಡ್ತಾ ಇರುತ್ತೆ. ಆದ್ರೆ ಈಗ ದೊಡ್ಡವರಾದ್ಮೇಲೆ ನಮಗೆ ಯಾರಾದ್ರೂ ಮೇಲ್ ಹಾರಿಸಿದ್ರೆ ಅಪ್ಪ ಏನಾಗತ್ತೆ ಏನಿಲ್ಲ ಅಂತ 108 ಯೋಚನೆಗಳು ಬರ್ತಾವಲ್ಲ ಮಾಸ್ಟರ್ ನಮ್ಗೆ. ಹಾಗೆ ಏನಂದ್ರೆ ನಾವು ನಮ್ಮ ಆಲೋಚನಾ ಶಕ್ತಿಯನ್ನ ನಾವು ಪ್ರವೇಶ ಬಿಡ್ತೀವಿ. ಯಾಕಂದ್ರೆ ನಾವು ಲಾಜಿಕ್ ಮೈಂಡ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆಮೇಲೆ ನಮ್ಮ ನಂಬಿಕೆ ಇದು ನಡೆಯುತ್ತೆ. ನಾನು ಹೇಗೆ ನನ್ನ ತಂದೆ ನನ್ನ ತಾಯಿ ಯಾರು ನನ್ನನ್ನ ಮೇಲ್ ಹಾರಿಸಿರ್ತಾರೆ ಅವ್ರು ಹಿಡಿಯುತ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರುತ್ತಲ್ಲ ಮಾಸ್ಟರ್ಸ್. ಆ ನಂಬಿಕೆಯನ್ನ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ನಮ್ ಲಾಜಿಕ್ ಮೈಂಡ್ ಹಾಕಿ ನಾವೆಲ್ಲರೂ ಕಳ್ಕೊಂಡ್ ಬಿಟ್ಟಿದೀವಿ ಅಂತ ಬಾಬಾಜಿ ಹೇಳ್ತಾರೆ. ನಮ್ ಪಲ್ಲವಿ ಮೇಡಮ್ ಇಲ್ಲಿ ಕ್ವಶನ್ ಕೇಳಿದ್ದಾರೆ, ನಂಬಿಕೆ ಚೈತನ್ಯ ಕಳೆದು ಹೋಗುವುದು ಎಂಬುದರ ಅರ್ಥವೇನು ಬಾಬಾಜಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅವರು ಕ್ವಶನ್ ಕೇಳಿದರೆ ನಮ್ಗೆ ಇನ್ನೂ ಅರ್ಥ ಆಗ್ಲಿ ಅಂತ ಇಲ್ಲಿ ಬಾಬಾಜಿ ಉತ್ತರಿಸಿದ್ದಾರೆ. ಒಳ್ಳೆಯ ಪ್ರಶ್ನೆ. ನಂಬಿಕೆ ಚೈತನ್ಯವನ್ನು ಕಳೆದುಕೊಳ್ಳುವುದು ಎಂದರೆ ಜಗತ್ತನ್ನು ಒಳಗಿನಿಂದ ಹೊರಗೆ ನೋಡುವ ವಿವೇಚನೆಗಳನ್ನು ಕಳೆದುಕೊಳ್ಳುವುದು, ಬಾಹ್ಯ ಪ್ರತ್ಯಕ್ಷ ಅನುಭವಗಳನ್ನು ಮತ್ತು ನಿಮ್ಮೊಳಗೆ ಅವುಗಳ ಪರಿಣಾಮವನ್ನು ಸ್ವೀಕರಿಸುವ ಮೂಲಕ ನೀವು ನಂಬುತ್ತೀರಿ. ನೋಡಿ ಏನಂದ್ರೆ, ನಾವು ಜಗತ್ತನ್ನ ಒಳಗಿನಿಂದ ಹೊರಗಡೆ ನೋಡುವ ವಿವೇಚನೆಯನ್ನ ಕಳ್ಕೊಂಡ್ಬಿಡ್ತೀವಿ. ನಾವೇನ್ ಅನ್ಕೋತೀವಿ, ನಮ್ ಮುಂದೆ ಏನ್ ನಡೀತಾ ಇದೆ, ಪ್ರತ್ಯಕ್ಷವಾಗಿ ಏನ್ ನಡೀತಾ ಇದೆ, ಅವುಗಳನ್ನ ಮಾತ್ರ ನಾವು ಸ್ವೀಕರಿಸುವಂತವ್ರು ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಸತ್ಯ ಮತ್ತು ಅಸತ್ಯದೊಡನೆ ವ್ಯವಹರಿಸುವಾಗ ಬಹುತೇಕ ಇದು ಸಂಭವಿಸುತ್ತದೆ. ನೋಡಿ ಮಾಸ್ಟರ್ಸ್, ಯಾವಾಗ್ಲೂ ಸತ್ಯ ಮತ್ತು ಅಸತ್ಯದ ಜೊತೆ ಯಾವಾಗ್ಲೂ ಹೋರಾಟ ನಡೀತಾ ಇರುತ್ತೆ. ಯಾವಾಗ ನಾವು ಈ ಸತ್ಯವನ್ನ ಕಳ್ಕೊತೀವಿ, ಚೈತನ್ಯವನ್ನ, ಈ ಸತ್ಯ ಮತ್ತು ಅಸತ್ಯ ಅನ್ನೋ ಒಂದು ಚೈತನ್ಯ ಎರಡು ಹೋರಾಡ್ತಾ ಇರ್ಬೇಕಾದ್ರೆ ಇದ್ರ ಜೊತೆ ನಾವು ವ್ಯವಹರಿಸಬೇಕಾದ್ರೆ ಇದು ನಾವು ಕಳ್ಕೊತೀವಿ ಅಂತ ಹೇಳ್ತಾರೆ. ಆದರೆ ನೀವು ಎಲ್ಲ ಸಮಯದಲ್ಲೂ ಇದು ಸತ್ಯ ಎಂದು ಭಾವಿಸಿದರೂ ಪರವಾಗಿಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ನಿಮ್ಮ ಬೇರೆ ಬೇರೆಯಾದ ಎಲ್ಲಾ ಜನ್ಮಗಳಲ್ಲೂ ನೀವು ಯಾವುದೋ ಒಂದು ನಂಬಿಕೆಯ ವ್ಯವಸ್ಥೆಯನ್ನು ಸದಾಕಾಲ ಬೆಳೆಸಿಕೊಳ್ಳುತ್ತಾ ಇರುತ್ತೀರಿ. ನೋಡಿ ಮಾಸ್ಟರ್ಸ್, ಈಗ ಒಂದು ಮುಖ್ಯವಾದ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ. ನಾವು ಎಲ್ಲಾದ್ರಲ್ಲೂ ಎಲ್ಲಾನು ನಂಬಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಎಷ್ಟೋ ಜನ್ಮಗಳನ್ನ ಪಡ್ಕೊಂಡು ಬಂದಿದೀವಿ. ಇದು ನಮ್ಗೆ ಎಷ್ಟನೇ ಜನ್ಮ ಅಂತ ಗೊತ್ತಿಲ್ಲ. ಆದ್ರೆ ಎಲ್ಲ ಜನ್ಮಗಳಲ್ಲೂ ನಾವು ಒಂದು ಸತ್ಯವನ್ನ ನಾವು ಬೆಳೆಸ್ಕೊಂಡು ಬಂದೇ ಇರ್ತೀವಿ. ಆ ಗುಣ ನಮ್ಮಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಆ ಗುಣವನ್ನ ನಾವು ಬಿಟ್ಟು ಕದಳೋದಿಲ್ಲ ಮಾಸ್ಟರ್ಸ್. ಆ ಸತ್ಯವನ್ನ ನಾವು ಯಾವಾಗ್ಲೂ ಒಪ್ಕೋತೀವಿ. ನೋಡಿ, ಇಲ್ಲಪ್ಪ ನನ್ನ ಪರ್ಸನಾಲಿಟಿ ಹೀಗೆ ಅಂತ ನಾವು ಕೆಲವೊಂದು ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ನನಗೆ ಸುಳ್ಳು ಹೇಳೋರ್ನಂದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ತೀವಿ. ನನಗೆ ಅದು ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ತೀವಿ. ನನಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಅಂತ ಹೇಳ್ತೀವಿ. ಹಾಡು ಹಾಡೋದಂದ್ರೆ ಇಷ್ಟ ಅಂತ ಹೇಳ್ತೀವಿ. ನನಗಿಲ್ಲಪ್ಪ ಅಡಿಗೆ ಮಾಡೋದಂದ್ರೇನೆ ಇಷ್ಟ ಅಂತ ಹೇಳ್ತೀವಿ. ಹಾಗೆ ನಮ್ಮದ್ರಲ್ಲಿ ಯಾವುದೋ ಒಂದು ಸತ್ಯ ಅನ್ನೋದಿರುತ್ತೆ ನಮ್ಮ ಆತ್ಮದ್ದು. ಆ ಸತ್ಯವನ್ನ ನಾವು ಬೆಳೆಸ್ಕೊಂಡು ಬಂದಿರ್ತೀವಿ. ಏನಂದ್ರೆ ಮಾಸ್ಟರ್, ನಾವು ಮೋಸ ಮಾಡೋದನ್ನ, ಸುಳ್ಳು ಹೇಳೋದನ್ನ, ಆಮೇಲೆ ಕೆಲವೊಂದ್ಸರಿ ತಪ್ಪು ನಡೆಯೋದನ್ನ ಕೆಲವೊಂದು ಆತ್ಮಗಳು ಒಪ್ಕೊಳ್ಳೋದಿಲ್ಲ. ಅವ್ರು ರಿಯಾಕ್ಟ್ ಮಾಡೋದಿಲ್ಲ, ಆದ್ರೂ ಒಪ್ಕೋದಿಲ್ಲ. ಅಂತ ಒಂದು ಸತ್ಯಗಳೇನಂತಂದ್ರೆ, ಸುಳ್ಳು ಸುಳ್ಳೇ, ಸತ್ಯ ಸತ್ಯನೇ, ಕಳ್ಳತನ ನಾನ್ ಮೋಸ ಮಾಡಬಾರ್ದು, ಅಸೂಯೆ, ಇದ್ರ ಬಗ್ಗೆ ಏನು ನಮ್ಮ ಆತ್ಮ ಒಂದು ಜ್ಞಾನವನ್ನು ಪಡೆದುಕೊಂಡಿರುತ್ತೆ. ಅದು ಪ್ರತಿ ಜನ್ಮದಲ್ಲೂ ಒಂದು ಸತ್ಯ ಅನ್ನೋದು ಹಿಡ್ಕೊಂಡೇ ಬಂದಿರುತ್ತೆ. ಅದು ಹಾಗೆ ಕಂಟಿನ್ಯೂ ಆಗತ್ತೆ. ಅದಕ್ಕೆ ನಾವು ಕೆಲವೊಂದು ವಿಷಯಗಳನ್ನ ಯಾರು ಎಷ್ಟೇ ಹೇಳಿದ್ರು ಸತ್ಯವಾದದನ್ನ ನಾವು ಅಲ್ಲುಗಳೆಯೋದಿಲ್ಲ, ನಾವು ಒಪ್ಪೋದೇ ಇಲ್ಲ. ಸತ್ಯ, ಯಾಕಂದ್ರೆ ಅದು ಸತ್ಯ ಇದೆ. ನಮ್ಮ ಆ ಒಂದು ಸತ್ಯತೆ ನಮ್ಮ ಆತ್ಮದಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಮಾಸ್ಟರ್ಸ್. ಸದಾ ಕಾಲವು ನೀವು ಈ ನಂಬಿಕೆಯ ಆಟವನ್ನು ಆಡುತ್ತೀರಿ. ನಿಮ್ಮಲ್ಲಿ ಬಹಳಷ್ಟು ಜನರು ಮಿಥ್ಯ ನಂಬಿಕೆಯ ವ್ಯವಸ್ಥೆಯನ್ನು ಬೆಳೆಸಿಕೊಂಡಿದ್ದಾರೆ ಎಂಬುದನ್ನು ಕೂಡ ನಂಬುವುದಿಲ್ಲ. ನೋಡಿ, ನಾವು ಇದ್ರ ಜೊತೆ ದಿನ ಆಟ ಆಡ್ತಾ ಇದ್ದೀವಿ. ನಾವು ಸುಳ್ಳು ನಂಬಿಕೆಯ ವ್ಯವಸ್ಥೆ, ಸುಳ್ಳು ಅನ್ನೋದನ್ನ ನಂಬ್ಕೊಂಡ್ಬಿಟ್ಟಿದೀವಿ. ಅದ್ರ ಜೊತೆನೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ನಾವೆಷ್ಟೋ ಜನ ನಂಬೋದೇ ಇಲ್ಲ. ನಾವೇ ಕರೆಕ್ಟು ಅಂತ ಹೋಗ್ತೀವಲ್ವಾ ಮಾಸ್ಟರ್ಸ್. ಅದನ್ನ ಹೇಳ್ತಾ ಇದ್ದಾರೆ. ಯಾವಾಗ ಅವರು
ತಮ್ಮ ಆತ್ಮವನ್ನು ಭೇಟಿಯಾಗುತ್ತಾರೋ ಆಗ ಅವರು ತಮ್ಮ ಹಳೆಯ ನಂಬಿಕೆಯ ಸ್ವರೂಪಗಳನ್ನು ತೆರೆಯುತ್ತಾರೆ ಮತ್ತು ಹೊಸದಾದ ನಂಬಿಕೆಯ ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳುತ್ತಾರೆ, ಮತ್ತೆ ಹಳೆಯದನ್ನು ಮುರಿಯುತ್ತಾರೆ ಮತ್ತು ಹೊಸದನ್ನು ನಿರ್ಮಿಸುತ್ತಾ ಹೀಗೆ ಈ ಪ್ರಕ್ರಿಯೆ ಮುಂದುವರಿಯುತ್ತದೆ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಹೇಗಂದ್ರೆ ಬಾಬಾಜಿ ಹೇಳ್ತಾ ಇದ್ದಾರೆ ಇಲ್ಲಿ, ನಾವು ಯಾವಾಗ ಆತ್ಮದ ದರ್ಶನ ಆಗತ್ತೆ ಆವಾಗ ನಾವು ಹಳೆಯದನ್ನ ಎಲ್ಲಾ ಬಿಟ್ಟು ಹೊಸದನ್ನ ನಾವು ಎಲ್ಲಾ ನಿರ್ಮಿಸಿಕೊಳ್ಳುತ್ತಾ ಹೊಸದನ್ನ ಒಪ್ಪಿಕೊಳ್ಳುತ್ತಾ ನಾವು ಪ್ರತಿಕ್ರಿಯಿಸ್ತಾ ಮುಂದೆ ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಮ್ಮ ಆತ್ಮ ಸಾಕ್ಷಾತ್ಕಾರದ ಆಧಾರದ ಮೇಲೆ ನಮ್ಮ ನಂಬಿಕೆಯ ವ್ಯವಸ್ಥೆಯನ್ನು ಬೆಳೆಸಿಕೊಳ್ಳುತ್ತಾ ಸತ್ಯದ ಪಥದಲ್ಲಿ ನಡೆದು ಸಾಗುತ್ತೀವಿ. ನೋಡಿ, ಹೀಗೆ ನಾವು ಆತ್ಮ ಸಾಕ್ಷಾತ್ಕಾರ ಹೇಗೆ ಹೇಗೆ ಆಗ್ತಾ ಹೋಗುತ್ತೆ, ಇದರ ಆಧಾರದ ಮೇಲೆ ನಾವು ಸತ್ಯ ಪಥದಲ್ಲಿ ನಡೀತಾ ಹೋಗ್ತೀವಿ. ಬಾಬಾಜಿ ಈಗ ಹೇಳ್ತಾರೆ, ನಿಮ್ಮ ನಂಬಿಕೆ ನಿಮ್ಮ ಆಲೋಚನೆ ನಿಮ್ಮ ಆಲೋಚನೆ ಅನುಸರಿಸುತ್ತಿದೆಯೋ ಅಥವಾ ನಿಮ್ಮ ವಿಚಾರಗಳು ನಿಮ್ಮ ನಂಬಿಕೆಯನ್ನು ಅನುಸರಿಸುತ್ತಿದೆಯೋ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಿ ಮಾಸ್ಟರ್ಸ್, ನಿಮ್ಮ ನಂಬಿಕೆ ಅನ್ನೋದು ನಿಮ್ಮ ಆಲೋಚನೆಗಳನ್ನು ಅನುಸರಿಸ್ತಾ ಇದೆನಾ, ಇಲ್ಲ ನಿಮ್ಮ ವಿಚಾರಗಳೇ ನಿಮ್ಮ ನಂಬಿಕೆಯನ್ನು ಅನುಸರಿಸ್ತಾ ಇದೆಯಾ? ನೋಡಿ, ವಂಡರ್ಫುಲ್ ಕ್ವಶನ್ ಇದೆ ಮಾಸ್ಟರ್ಸ್ ಇಲ್ಲಿ. ಆಗ ಪಲ್ಲವಿ ಮೇಡಮ್ ಹೇಳ್ತಾರೆ, ನಮ್ಮ ಆಲೋಚನೆಗಳು ನಮ್ಮ ನಂಬಿಕೆಯ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ನೋಡಿ, ನಾವು ಯಾವ್ದು ಆಲೋಚನೆ ಮಾಡ್ತೀವೋ ಅದನ್ನೇ ನಂಬ್ತೀವಿ ಮಾಸ್ಟರ್ಸ್, ಆವಾಗ ನಾವು ಅದನ್ನೇ ಅನುಸರಿಸ್ತೀವಿ ಅಂತ. ಅದಕ್ಕೆ ಏನ್ ಹೇಳಿದ್ರೆ, ಭಾವನೆ ಶುದ್ಧವಿದ್ದರೆ ಭಾಗ್ಯಕ್ಕೇನು ಕಡಿಮೆ. ಇಲ್ಲಿ ನೋಡಿ ಎಷ್ಟು ಪ್ರೂವ್ ಆಗಿದೆ ಅಂದ್ರೆ, ನಾವು ಏನು ಆಲೋಚನೆ ಮಾಡ್ತೀವಿ ಅದೇ ನಮ್ಮ ನಂಬಿಕೆ ಆಗಿರುತ್ತೆ. ಬಾಬಾಜಿ ಹೇಳ್ತಾರೆ, ಸರಿಯಾಗಿದೆ. ಆತ್ಮಜ್ಞಾನ ಹೆಚ್ಚಿದಂತೆಲ್ಲ ನಂಬಿಕೆಯ ಚೈತನ್ಯ ಶಕ್ತಿ ಬೆಳವಣಿಗೆ ಹೆಚ್ಚಾಗುತ್ತದೆ. ತಮ್ಮ ಜೀವನದ ಸತ್ಯವನ್ನು ಅನುಭವಿಸುವುದರಿಂದ ಈ ಚೈತನ್ಯವು ಅತಿ ಬಲಶಾಲಿಯಾಗುತ್ತದೆ ಎಂಬುದು ನೀವು ಕಂಡುಕೊಳ್ಳುತ್ತೀರಾ. ಇದನ್ನು ನೀವು ಒಂದು ರೀತಿಯ ಶರಣಾಗತಿ ಎಂದು ಕರೆಯಬಹುದು. ಈ ಶರಣಾಗತಿ ಚೈತನ್ಯಕ್ಕೆ ಹಲವಾರು ಶ್ರೇಣಿಗಳಿದೆ. ಈ ಪ್ರಯಾಣವನ್ನು ಅನುಭವಿಸಬೇಕೆಂದರೆ ಅವರು ಯೋಗಿ ಆಗಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ, ನಾವೆಲ್ಲರೂ ನಮ್ಮ ಚೈತನ್ಯವನ್ನು ಹೆಚ್ಚಿಸಿಕೊಂಡಂಗೆ ನಾವು ಬಲಶಾಲಿ ಆಗ್ತೀವಿ. ಅದರ ಅನುಭವ ಅಂದ್ರೆ ಜೀವನದ ಸತ್ಯವನ್ನ ಅನುಭವಿಸ್ತಾ ನಾವು ಚೈತನ್ಯವನ್ನ ಬೆಳಗಿಸ್ಕೊಂಡ ನಮ್ಮಲ್ಲಿ ಒಂದು ಸತ್ಯತೆ ಅಂದ್ರೆ ಬಲಶಾಲಿ ಅಂದ್ರೆ ಒಂದು ನಿರ್ಧಾರ ಮಾಡ್ತೀವಿ. ಆ ನಿರ್ಧಾರಕ್ಕೆ ನಾವು ಶರಣಾಗತಿ ಆಗ್ತೀವಿ. ಆ ಶರಣಾಗತಿ ಬೇರೆ ಯಾವುದಕ್ಕೂ ಆಗಲ್ಲ, ಅದು ನಮ್ಮ ಚೈತನ್ಯದ ಹಲವಾರು ಶ್ರೇಣಿಗಳು. ಒಂದೊಂದು ಶ್ರೇಣಿ, ನಮ್ಮ ಚೈತನ್ಯದ ಒಂದೊಂದು ಶ್ರೇಣಿಯನ್ನ ಹತ್ತಿದಾಗ ನಾವು ಆ ಪ್ರಯಾಣವನ್ನ ಅನುಭವಿಸಬೇಕು. ಆ ಅನುಭವಿಸುವ ಪ್ರಯಾಣ ಯಾರಪ್ಪ ಅಂದ್ರೆ, ಅದನ್ನ ಯಾರು ಅನುಭವಿಸ್ತಾರೆ, ಯಾವಾಗ ನಮ್ಮ ಚೈತನ್ಯದ ಶರಣಾಗತಿಯಾಗಿ ನಮ್ಮ ಶ್ರೇಣಿಯನ್ನ ಅನುಭವಿಸ ಹೋಗ್ತೀವಿ, ಆವಾಗ ನಾವು ಯೋಗಿ ಆಗ್ಬೇಕು. ಅದಕ್ಕೆ ನಾವು ಯೋಗಿ ಆಗಲು ರೆಡಿ ಆಗ್ಬೇಕು ಅಂತ ಬಾಬಾಜಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ದಯವಿಟ್ಟು ಯುವ ಜನರಿಗೆ ತಮ್ಮ ನಿಜವಾದ ದೈವಿಕ ಆತ್ಮವನ್ನು ತಲುಪಲು ನಿಮ್ಮ ಸಂದೇಶವೇನು ನೀಡುತ್ತೀರಾ ಮಾಸ್ಟರ್ ಅಂತ ಕೇಳಿದ್ದಾರೆ ಮಾಸ್ಟರ್ಸ್. ಈಗ ನೋಡಿ, ಅಂದ್ರೆ ಯುವ ಜನತೆಗೆ ನೀವು ಏನಾದರೂ ಒಂದು ಸಂದೇಶವನ್ನ ಕೊಡೋಕೆ ಇಷ್ಟಪಡ್ತೀರಾ ಬಾಬಾಜಿ ಅಂತ ಕೇಳಿದ್ದಾರೆ. ಬಾಬಾಜಿ, ನಮ್ಮ ಬಾಲಾವಸ್ಥೆಯಿಂದ ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ ಮತ್ತು ಪ್ರತಿಯೊಂದು ಸನ್ನಿವೇಶದಲ್ಲೂ ಪರಮಾತ್ಮನನ್ನು ನೆನೆಯುತ್ತೇವೆ. ನಾವು ಬೆಳೆದಂತೆಲ್ಲ ಇದು ಹೆಚ್ಚಾಗಿ ದೇವರನ್ನು ಕರೆಯುವ ಆಟವಾಗಿರುತ್ತದೆ. ನಮಗೆ ಅರಿವಿಲ್ಲದೆ ಬಹಳಷ್ಟು ಸಲ ದೇವರಿಗೆ ಸಾಕಷ್ಟು ಕರೆಗಳನ್ನು ನೀಡುತ್ತೇವೆ. ಯಾವಾಗ ನಾವು ಯೌವನದಲ್ಲಿ ಇರುತ್ತೇವೋ ಇದೊಂದು ಪ್ರಕ್ರಿಯೆ, ಸುಪ್ತ ಪ್ರಜ್ಞೆ ಮತ್ತು ಕ್ರಿಯೆ ಆಗಿರುತ್ತದೆ. ತಮ್ಮದೇ ಆದ ದೇವರನ್ನು ಜಾಗೃತಗೊಳಿಸಲು ಈಗ ನಾವು ಸರಿಯಾದ ರೀತಿಯಲ್ಲಿ ಬೀಜವನ್ನು ಬಿತ್ತಬೇಕು ಎಂದು ತಿಳಿದಿರದ ಹೊರಗಿನ ದೇವರನ್ನು ಕರೆಯುವ ಬದಲಾಗಿ ಪ್ರಸ್ತುತ ವರ್ತಮಾನ ಕಾಲವು ಒಂದು ಡಿಜಿಟಲ್ ಯುಗವಾಗಿದೆ. ಈ ಯುಗದಲ್ಲಿ ಪ್ರತಿಯೊಬ್ಬರು ಬಹಳ ಸುಲಭವಾಗಿ ಹೊಸಯ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಯಾವುದೇ ಸಮಾಚಾರ ಕಾಡ್ಗಿಚ್ಚಿನಂತೆ ಹರಿಯುತ್ತದೆ. ನೋಡಿ ಮಾಸ್ಟರ್ಸ್ ಏನ್ ಹೇಳಿದರೆ, ನಾವು ಚಿಕ್ಕವರಿರುವಾಗಿಂದಲೂ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವು ದೇವರನ್ನ ಪ್ರಾರ್ಥಿಸುತ್ತೀವಿ, ದೇವರನ್ನ ಕರಿತಾ ಇರ್ತೀವಿ, ಭಗವಂತನೊಂದಿಗೆ ನಾವು ಕನೆಕ್ಟ್ ಇದ್ದೇ ಇರ್ತೀವಿ. ಆಟ ಆಡುವಾಗ ಕರಿತೀವಿ, ನಮ್ಗೆ ಅರಿವಿಲ್ಲದೆ ಎಷ್ಟೋ ಸಾರಿ ನಾವು ದೇವರನ್ನ ಕರಿತೀವಿ. ಆದ್ರೆ ಅದೇ ಇದು ಯೌವನಕ್ಕೆ ಬಂದಾಗ ಈ ಸುಪ್ತ ಪ್ರಜ್ಞೆ ಅನ್ನೋದು ಏನಾಗತ್ತೆ, ಒಂದು ಕ್ರಿಯೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಅನ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಇರೋದು ಅದು ಒಂದು ಕ್ರಿಯೆಯಾಗಿ ಕ್ರಿಯೆಯಾಗಿ
ಅದು ಮಾರ್ಪಾಡಾಗತ್ತೆ. ಆವಾಗ ದೇವರನ್ನು ಗೊಳಿಸ್ತೀವಿ. ನಾವು ಸರಿಯಾದ ರೀತಿಯನ್ನ ಬೀಜವನ್ನ ಬಿತ್ತದೆ ಹೋದರೆ, ದೇವರನ್ನ ಕರೆಯದೆ ಹೋದರೆ, ಈ ಪ್ರಸ್ತುತ ವರ್ತಮಾನದಲ್ಲಿ ಬಿಟ್ಟಿದೆ, ಇದು ಡಿಜಿಟಲ್ ಯುಗವಾಗಿದೆ. ಹಾಗೆ ಡಿಜಿಟಲ್ ಯುಗವಾಗಿರೋದ್ರಿಂದ ಮಾಸ್ಟರ್ಸ್ ಏನಂದ್ರೆ, ಇಲ್ಲಿ ಈಗ ನೋಡಿ, ಒಂದ್ ಕಡೆ ನಾವು ವೈರಲ್ ಮಾಡಿದ್ರೆ ಏನೇ ವಿಷಯ ಅದು ಎಲ್ಲಾ ಕಡೆ ಹೇಗೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ, ಹಾಗೆ ನಾವು ಯುವ ಜನಾಂಗಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಅವರಲ್ಲಿ ಒಂದು ಕಾಡ್ಗಿಚ್ಚಿನಂತೆ ನಾವೆಲ್ಲರೂ ಅವರನ್ನ ಬೆಳೆಸ್ಬೇಕು, ಸೂಕ್ತ ಪ್ರಜ್ಞೆಯನ್ನ ಕ್ರಿಯಾಗಿ ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಪ್ರತಿಯೊಂದು ದೈವತ್ವವು ಎಲ್ಲರನ್ನು ಅವರ ಆತ್ಮದ ಜ್ಞಾನದ ಸಮೀಪಕ್ಕೆ ಕರೆಯೊಯ್ಯುವ ಕಾಲ ಈಗ ಭೂಮಿಯ ಮೇಲೆ ಬಂದಿದೆ. ನೋಡಿ ಮಾಸ್ಟರ್ಸ್, ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಭೂಮಿ ಈಗ 3D ಇಂದ 5D ಬಂದಿದೆ. ಅದನ್ನೇ ಹೇಳ್ತಾ ಇದ್ದಾರೆ, ಈಗ ಪ್ರತಿಯೊಬ್ಬ ಮನುಷ್ಯ ದೈವತ್ವದ ಕಡೆ, ಆತ್ಮ ಜ್ಞಾನದ ಕಡೆ ಬಂದೇ ಬರ್ಬೇಕು ಅಂತ ಬಾಬಾಜಿ ಹೇಳ್ತಾ ಇದ್ದಾರೆ. ನೋಡಿ, ವಿಶೇಷವಾಗಿ ಯುವ ಜನರು ತಮ್ಮದೇ ಆದ ತಮ್ಮೊಳಗಿನ ದೇವರು ದೈವಿಕ ಕರೆಗಾಗಿ ಕಾಯುತ್ತಿದ್ದಾರೆ. ಮಾನವೀಯತೆಯು ತನ್ನ ಪೂರ್ವಜರ ನೈತಿಕ ಸಂಸ್ಕೃತಿಯನ್ನು ಸಂರಕ್ಷಿಸಿದೆ, ಆದರೆ ಅದರ ಆಳವನ್ನು ಅರಿಯುವುದನ್ನು ಮರೆತು ಬಿಟ್ಟಿದೆ. ಆದರೂ ಕೂಡ ಯುವಕರು ತಮ್ಮ ಒಳಗಿನಿಂದ ಅದ್ಭುತವಾದ ಅಂತರ್ದೃಷ್ಟಿಯನ್ನು ಪಡೆದಿದ್ದಾರೆ ಮತ್ತು ಶತಮಾನಗಳ ಪೂರ್ವದಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿದೆ. ಭವಿಷ್ಯವಾಣಿಯ ಪ್ರಕಾರ ಮೂಡಿದ ಸೃಷ್ಟಿಗಳಿಂದಲೂ ಕೂಡ ಪಡೆದುಕೊಂಡಿದ್ದಾರೆ. ನೋಡಿ, ಯುವಜನತರ ಬಗ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ನಮ್ಮದು ಒಂದು ದೈವಿಕವಾದ ಕರೆಗಾಗಿ ಕಾಯ್ತಾ ಇದೆ. ನಮ್ಮದು ಪೂರ್ವಜರು ಒಂದು ನೈತಿಕ ಸಂಸ್ಕಾರವನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅದರ ಆಳವನ್ನ ಅರಿಯೋದನ್ನ, ಅದರ ಆಳ ಏನು, ಅದರ ಸಂಸ್ಕೃತಿಯ ಹಿನ್ನೆಲೆ ಏನು, ನಮ್ಮ ಪರಂಪರೆ ಏನು ಅನ್ನೋದನ್ನ ಈ ಯುವ ಜನಾಂಗ ಮರೆತು ಬಿಟ್ಟಿದೆ. ಇದನ್ನ ಯುವ ಜನಾಂಗದಲ್ಲಿ ಒಳಗಡೆ ಅವ್ರ ಅಂತರ್ದೃಷ್ಟಿ ಇದೆ. ಆ ಅಂತರ್ದೃಷ್ಟಿಯನ್ನ ಶತಮಾನಗಳಲ್ಲಿ ಬಂದಂತ ನಮ್ಮ ಪ್ರಾಚೀನ ಗ್ರಂಥಗಳು ಭವಿಷ್ಯವಾಣಿ ಪ್ರಕಾರ ಮೂಡಿದಂತ ಸೃಷ್ಟಿಯನ್ನ ಅವ್ರ ಒಳಗಡೆನೂ ಇದೆ. ಅದನ್ನ ನಾವು ಈಗ ಹೆಕ್ಕಿ ತೆಗಿಬೇಕಾಗಿದೆ, ಅವರಿಗೆ ಒಂದು ತಿಳುವಳಿಕೆಯನ್ನ ಮೂಡಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಈ ಮುಂದಿನ ಯುವ ಜನಾಂಗ ನಮ್ಮ ಮುಂದಿನ ಪೀಳಿಗೆ ಆಗಿರುತ್ತೆ ಮಾಸ್ಟರ್ಸ್. ಸೊ ಈಗ ನಾವೆಲ್ಲರೂ ಯುವ ಜನಾಂಗವನ್ನ ಎಬ್ಬಿಸ್ಲೇಬೇಕಾಗಿದೆ, ಅವರಲ್ಲಿ ದೈವತ್ವವನ್ನು ಮೂಡಿಸ್ಲೇಬೇಕಾಗಿದೆ. ಇಲ್ಲ ಅಂತಂದ್ರೆ ಇನ್ನು ಈ ಆತ್ಮ ಸಮೀಪಕ್ಕೆ ಬರ್ದೇ ಇದ್ರೆ ಭೂಮಿ ಮೇಲೆ ಇಲ್ಲಿ ಯಾರಿಗೂ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಧು ಸಂತರು ಅಥವಾ ಆಧ್ಯಾತ್ಮಿಕ ನಾಯಕರನ್ನು ನೀವು ಗಮನಿಸಿದರೆ ಅವರು ತಮ್ಮ ತಾರುಣ್ಯದಲ್ಲಿ ಈ ಆತ್ಮ ದೈವಿಕತೆಯನ್ನು ಪಡೆದವರೇ ಹೊರತು ಮುಪ್ಪಿನ ವಯಸ್ಸಿನಲ್ಲ. ಇದು ಯೌವನಾದಿಯು ಎಷ್ಟು ಮಹತ್ವದ ಕಾಲ ಎಂಬುದನ್ನು ತೋರಿಸುತ್ತದೆ. ನೋಡಿ ಮಾಸ್ಟರ್ಸ್, ಈಗ ನಾವೆಲ್ಲರೂ ಸಾಧು ಸಂತರನ್ನ ನೋಡಿದಾಗ ಅವರೆಲ್ಲರೂ ಒಮ್ಮೆ ಮುಪ್ಪಿನಿಂದ ಸಾಧು ಸಂತರಾದ್ರೆ ಇಲ್ಲ, ಅವರು ಯೌವನ ವ್ಯವಸ್ಥೆ ಇದ್ದಾಗಲೇ ಅವರು ಈ ಒಂದು ಸಂಸ್ಕೃತಿಯನ್ನ ಅವರಲ್ಲಿ ಬೆಳೆಸ್ಕೊಂಡು ಬಂದಿರೋದ್ರಿಂದ ಅವರು ಸಾಧು ಸಂತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೈವಿಕ ಸ್ವಭಾವವನ್ನು ಪಡೆಯಲು ಯುವಕರಿಗೆ ಮೊದಲ ಸಂದೇಶವೇನೆಂದರೆ ಸಜ್ಜನ ಸಾಂಗತ್ಯ. ಆತ್ಮ ಸಾಕ್ಷಾತ್ಕಾರ ಪಡೆಯುವವರ ಸಮಾನ ಮನಸ್ಕರ ಸಹವಾಸ ಅಗತ್ಯವಿದೆ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಅಂದ್ರೆ ಈಗ ನಮ್ಮ ಯುವಕರಿಗೆ ಏನ್ ಬೇಕಾಗಿದೆ ಅಂದ್ರೆ ಸಜ್ಜನ ಸಾಂಗತ್ಯ ಬೇಕಾಗಿದೆ. ಸಾಕ್ಷಾತ್ಕಾರ ಪಡೆದಂತ ಸಮಾನ ಮನಸ್ಕರ ಜೊತೆ ಅವರು ಸಹವಾಸವನ್ನು ಬೆಳೆಸ್ಬೇಕು. ನೋಡಿ, ನಾವೆಲ್ಲ ಹೇಳ್ತೀವಲ್ಲ, ಏನಂದ್ರೆ ನಮ್ಮ ಮಕ್ಳು ಯಾಕೆ ಕೆಡ್ತಾರೆ ಅಂದ್ರೆ ಒಳ್ಳೆಯ ಗೆಳೆತನ ಇರುವುದಿಲ್ಲ, ಒಳ್ಳೆಯ ಸಹವಾಸ ಇರುವುದಿಲ್ಲ. ಅದಕ್ಕೆ ಮಕ್ಕಳು ಅಡ್ಡ ದಾರಿಯನ್ನು ಹಿಡಿತಿದ್ದಾರೆ. ನಮ್ಗೆ ಇವಾಗ ಯುವಕರಿಗೆ ಏನ್ ಮಾಡ್ಬೇಕಾಗಿದ್ರೆ ಸಜ್ಜನ ಸಾಂಗತ್ಯ ಅವಶ್ಯಕತೆಯಿದೆ. ಸಮಾನ ಮನಸ್ಕರರು ಹಾಗೂ ಆತ್ಮ ಸಾಕ್ಷಾತ್ಕಾರ ಹೊಂದಿರೋ ಜೊತೆ ಅವರು ಸಜ್ಜನ ಸಾಂಗತ್ಯವನ್ನು ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಯುವಕರು ತಾವು ವಾಸಿಸುತ್ತಿರುವ ಪರಿಸರದಲ್ಲಿ ಕಳೆದು ಹೋಗುತ್ತಿದ್ದಾರೆ. ಸರಿ ಮತ್ತು ತಪ್ಪು ಇವುಗಳ ಮಧ್ಯದ ಆಯ್ಕೆಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತಿದ್ದಾರೆ. ಅಂದ್ರೆ ಯುವಕರು ಯಾಕೆ ಒಂದು ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂದ್ರೆ, ಅವ್ರು ವಾಸಿಸುವಂತ ಪರಿಸರ ಏನಾಗಿದೆ ಅಂದ್ರೆ ಅವ್ರಿಗೆ ಯಾವ್ದು ಸತ್ಯ, ಯಾವುದು ಮಿಥ್ಯ, ಯಾವುದು ಸರಿ, ಯಾವುದು ತಪ್ಪು ಅಂತ ಆಯ್ಕೆ ಮಾಡುವುದರಲ್ಲಿ ಗೊಂದಲದಲ್ಲಿದ್ದಾರೆ, ಅವ್ರು ಗೊಂದಲಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾಜಿ.
ತಮ್ಮ ಆತ್ಮ ಸಾಕ್ಷಾತ್ಕಾರ ಹೊಂದಿರುವವರ ಸಹವಾಸ ಮಾತ್ರ ಅವರು ತಮ್ಮದೇ ಆದ ದೈವಿಕ ಸ್ವಭಾವದ ಹತ್ತಿರ ಹೋಗಲು ಸಹಾಯ ಮಾಡುತ್ತದೆ. ಅವರು ಈ ಎಲ್ಲ ಪ್ರಶ್ನೆಗಳಿಗೆ ಯಾವಾಗ ಸಾಧ್ಯ ಅಂದ್ರೆ ಮಾಸ್ಟರ್ಸ್, ಅವರು ಹೊರಗೆ ಬರಕ್ ಸಾಧ್ಯ ಅಂದ್ರೆ ಅವರು ಯಾವಾಗ ದೈವಿಕ ಸ್ವಭಾವ ಹೊಂದಿರುವವರ ಹತ್ರ ಸಜ್ಜನ ಸಾಂಗತ್ಯವನ್ನ ಮಾಡ್ತಾರೆ, ಅವ್ರ ಹತ್ರ ಇರ್ತಾರೆ, ಅವರು ಒಡನಾಡದಲ್ಲಿ ಇರ್ತಾರೆ, ಆವಾಗ ಅವರ ಸ್ವಭಾವ ಚೇಂಜ್ ಆಗತ್ತೆ. ಆವಾಗ ಅವರು ಯುವ ಜನಾಂಗ ಒಂದು ಸರಿಯಾದ ದಾರಿಯಲ್ಲಿ ಹೋಗಲು ಸಾಧ್ಯ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಷ್ಟು ಹೇಳಿ ಇವತ್ತಿನ ಈ ಅಧ್ಯಾಯವನ್ನ, ಇನ್ನೊಂದು ಸ್ವಲ್ಪ ಇದೆ ಮಾಸ್ಟರ್ಸ್, ಮುಗಿಸಿ ಇಲ್ಲಿಗೆ ಇದನ್ನ ಮುಗಿಸಿ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ, ಇವತ್ತು ಈ ಒಂದು ಅಧ್ಯಾಯದಲ್ಲಿ ಬಾಬಾಜಿ ತುಂಬಾ ಚೆನ್ನಾಗಿ ಯುವಕರಿಗೆ ಒಂದು ಸಂದೇಶವನ್ನ ನೀಡಿದ್ದಾರೆ ಮಾಸ್ಟರ್ಸ್. ಯಾಕಂದ್ರೆ ನಮ್ಮ ಯುವಕರು ಇವತ್ತು ಅಡ್ಡ ದಾರಿಯನ್ನು ಹಿಡಿತಾ ಇದ್ದಾರೆ. ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನ ಈಗ ರಕ್ಷಿಸಬೇಕಾಗಿದೆ. ಈಗ ಎಲ್ಲರಿಗೂ ಕರೆಗಂಟೆ ಬಂದಿದೆ. ಯಾಕಂದ್ರೆ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಉಳಿಸದೆ ಹಿಂದೂ ನಮ್ಮ ಒಂದು ಯುವ ಜನಾಂಗ ನಮ್ಮ ಸಂಸ್ಕೃತಿಯನ್ನ ಬೆಳೆಸಿ ಹರಿಸದೇ ಇದ್ರೆ ನಾವು ಈ ಜನಾಂಗಕ್ಕೆ ತುಂಬಾ ಮುಂದೆ ಅಪಾಯಕಾರಿಯಾಗಿದೆ. ಅದಕ್ಕೆ ಅವ್ರಿಗೆಲ್ಲ ಅಂದ್ರೆ ಅವರ ಸುತ್ತಮುತ್ತಲಿರುವ ಪರಿಸರವೇ ಹಾಗಾಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಅವ್ರು ಸರಿಯಾಗಿ ಸಜ್ಜನ ಸಾಂಗತ್ಯದಲ್ಲಿದ್ದು ಆತ್ಮ ಸಾಕ್ಷಾತ್ಕಾರ ಹೊಂದಿರುವಂತವ್ರ ಜೊತೆ ಒಡನಾಡದಲ್ಲಿದ್ರೆ ಎಲ್ಲವೂ ಸರಿಯಾದ ದಾರಿಗೆ ಬರುತ್ತೆ. ಅವರು ಅವರ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇದು ಬರೀ ಯುವ ಜನಾಂಗವನ್ನ ತೆಗೆದುಕೊಂಡು ಹೋಗೋದು ಒಂದೇ ಅಲ್ಲ. ಯಾವಾಗ ನಾವು ತಂದೆ ತಾಯಿಗಳದು ಒಂದು ಕರ್ತವ್ಯ ಇದೆ ಮಾಸ್ಟರ್ಸ್, ನಾವು ನಮ್ಮ ಸುಸಂಸ್ಕೃತಿಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ದೈವಿ ಸಂಸ್ಕಾರಗಳಿಗೆ ನಾವು ಅದನ್ನು ಹೊಂದಿಕೊಂಡು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಪಡೆದಾಗ ನಾವು ಅದನ್ನ ನೋಡಿ ನಮ್ಮ ಮಕ್ಕಳು ನಮ್ಮ ಸಾಂಗತ್ಯದಲ್ಲಿದ್ದಾಗ ನಮ್ಮ ಮಕ್ಕಳು ಮುಂದೆ ಬರಕ್ ಸಾಧ್ಯ. ಆದ್ರೆ ನಾವು ಯಾವಾಗ್ಲೂ ಏನ್ ಬ್ಲೇಮ್ ಮಾಡ್ತೇವೆ, ಅಯ್ಯೋ ನಮ್ಮ ಮಕ್ಕಳು ಕೇಳ್ತಾ ಇಲ್ಲ, ನಮ್ಮ ಮಕ್ಕಳು ಅದನ್ನ ಮಾಡ್ತಾ ಇಲ್ಲ ಅಂತ ನಾವು ಬರೀ ಮಕ್ಕಳಿಗೆ ಬ್ಲೇಮ್ ಮಾಡ್ತೀವಿ ಮಾಸ್ಟರ್. ಫಸ್ಟ್ ಪೇರೆಂಟ್ಸ್ ಆಗಿ ನಾನು ಎಷ್ಟು ಕರೆಕ್ಟ್ ಇದ್ದೀವಿ ಅಂತ ನಾವು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ನಾನು ಆತ್ಮ ಸಾಕ್ಷಾರದಲ್ಲಿದ್ದೇನೆ, ನಾನು ಸಜ್ಜನ ಸಾಂಗತ್ಯದಲ್ಲಿದ್ದೇನೆ. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಪಾಶ್ಚಿಮಾತ್ಯ ಒಂದು ಟ್ರೆಡಿಷನಲ್ಗೆ ಒಳಗಾಗಿ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸುಗಳನ್ನ ನಾವೆಲ್ಲಾ ಮರಿತಾ ಇದ್ದೀವಿ. ಫಸ್ಟ್ ನಾವು ಬಿಟ್ಟಾಗ ತಾನೇ ನಮ್ಮ ಮಕ್ಕಳು ಆ ದಾರಿಗೆ ಹೋಗ್ತಾರೆ. ನಾವು ಸರಿಯಾದ ದಾರಿಗೆ ನಾವೆಲ್ಲ ಪೇರೆಂಟ್ಸ್ಗಳು ಇದ್ರೆ ಮಕ್ಕಳು ತಾವೇ ದಾರಿಗೆ ಬರ್ತಾರೆ ಮಾಸ್ಟರ್ಸ್. ಮೊದಲಿಗೆ ನಾವು ಪೇರೆಂಟ್ಸ್ ಆಗಿ ನಮ್ಮ ಮೊದಲ ಕರ್ತವ್ಯ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪೂರ್ವಜರು ಹಾಕಿದಂತ ನೈಜವಾದ ಸಂಸ್ಕೃತಿಯನ್ನ ನಾವು ಬೆಳೆಸ್ಬೇಕು, ರಕ್ಷಿಸಬೇಕು. ನಾವು ಮಾಡೋದನ್ನ ನೋಡಿದ್ರೆ ನಮ್ಮ ಮಕ್ಕಳು ನಮ್ಮ ಸಾಂಗತ್ಯದಲ್ಲಿದ್ದು ಅವರು ಚೇಂಜ್ ಆಗ್ತಾರೆ. ಎಲ್ಲ ಪ್ರತಿ ಮನೆಯಲ್ಲೂ ಆಗಿದ್ದಾಗ ಅವ್ರ ಜೊತೆ ಅಂತ ಫ್ರೆಂಡ್ಸ್ ಸೇರಿದಾಗ ಅವರು ಅದೇ ರೀತಿ ಆಗ್ತಾರೆ. ನಾವು ಒಬ್ರು ಮಾಡ್ತೀವಿ, 10 ಜನ ಮಾಡಲ್ಲ. ಸೊ ಒಬ್ಬರಿಂದ ಎಷ್ಟು ಜನ ಸೇರುತ್ತೀವಿ ಹೇಳಿ ಮಾಸ್ಟರ್ಸ್? 10 ಜನ ಫ್ರೆಂಡ್ಸ್ ಆ ತರವ್ರು ಇದ್ದಾಗ ಆ ಮಕ್ಕಳು ಅದೇ ಕಡೆ ಎಳಿತಾರೆ. ಒಬ್ಬಗೆ ನೀನು ಮೂಲಿ ಗುಂಪು ಮಾಡು ಅಂತಾರೆ. ಸೊ ಇದು ನಮ್ಮ ಪ್ರತಿಯೊಬ್ಬರ ಯುವಕರ ಒಂದು ಕರ್ತವ್ಯ ಆಗಿಲ್ಲ ಮಾಸ್ಟರ್ಸ್. ಪ್ರತಿಯೊಬ್ಬ ನಮ್ಮ ಭಾರತದಲ್ಲಿರುವ ಪ್ರತಿಯೊಬ್ಬ ಪೇರೆಂಟ್ಸ್ಗಳದು ಏನು ನಾವು ಪೇರೆಂಟ್ಸ್ ಇದೀವಿ, ನಮ್ದೆಲ್ಲರದು ಕರ್ತವ್ಯವಾಗಿದೆ ಮಾಸ್ಟರ್ಸ್. ನಮ್ಮ ಪೂರ್ವಜರು ಹಾಕಿಕೊಟ್ಟಂತ ನೈತಿಕ ಸಂಸ್ಕೃತಿಯನ್ನ ನಾವೆಲ್ಲರೂ ರಕ್ಷಿಸಬೇಕಾಗಿದೆ.